ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಈ ಟೈಟಲ್ ನೋಡಿದರೆ ನಿಮ್ಗೆ ಅಂದಾಜಾಗತ್ತೆ, ಓಲ್ಡ್ ಮತ್ತು ನ್ಯೂ ಕ್ರಿಮಿನಲ್ ಲಾಸ್ಗಳು ಎಕ್ಸಾಮಿಗೆ ಇಂಪ್ಲಿಮೆಂಟ್ ಆಗಿದೆ. ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಇರ್ಬೋದು, ಜುಡಿಷರಿ ಎಕ್ಸಾಮು ಕೂಡ. ಜುಡಿಷರಿ ಎಕ್ಸಾಮ್ಗೆ ಏನು ಡ್ರಾಫ್ಟ್ ರೂಲ್ಸ್ ಇದೆ, ಅದು ಇಂಪ್ಲಿಮೆಂಟ್ ಆಗಲಿಕ್ಕೆ ಸ್ವಲ್ಪ ದಿನ ಬಾಕಿ ಇದೆ ಅಷ್ಟೇ. ಬಟ್ ಎಲ್ಲರ ಮನಸ್ಸಲ್ಲಿ, ಬಹುತೇಕ ಜನರ ಮನಸ್ಸಲ್ಲಿ ಇರುವಂಥದ್ದು ಇದೆ, ಅಯ್ಯೋ ಹೇಗಪ್ಪ ಓದೋದು, 2 ಕ್ರಿಮಿನಲ್ ಲಾಸ್ಗಳ ಹೇಗೆ ಓದುವಂಥದ್ದು? ಮೊದಲೇ ಓಲ್ಡ್ ಕ್ರಿಮಿನಲ್ ಲಾಸ್ಗಳೇ ಕಷ್ಟ ಇತ್ತು, ಈಗ ಅದ್ರ ಜೊತೆಗೆ ಹೊಸ ಕ್ರಿಮಿನಲ್ ಲಾಸ್ಗಳನ್ನು ಯಾವ ರೀತಿ ಓದೋದು ಹೇಳುವಂಥದ್ದು ಬಹುದೊಡ್ಡ ಒಂದು ಚಿಂತೆಯ ವಿಷಯವಾಗಿದೆ ಎಲ್ರಿಗೂ, ಅಲ್ವಾ? ಸೊ ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಪ್ರಾಬ್ಲಮ್ಸನ್ನು ಅಡ್ರೆಸ್ ಮಾಡಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಸ್ವಲ್ಪ ಮಟ್ಟಿಗೆ ನನಗೆ ಗೊತ್ತಾಗಿರುವಂಥ ಕೆಲವೊಂದು ಟಿಪ್ಸ್ ಇದ್ರ ಮುಖಾಂತರ ನಿಮಗೆ ಸ್ವಲ್ಪ ಹೆಲ್ಪ್ ಆಗ್ಬೋದೇನೋ ಹೇಳುವಂಥದ್ದು. ಯಾಕೆಂದರೆ ಯಾವಾಗ ಈ ಒಂದು ನ್ಯೂ ಕ್ರಿಮಿನಲ್ ಲಾಸ್ಗಳು ಇಂಪ್ಲಿಮೆಂಟ್ ಆಗತ್ತೆ ಹೇಳುವಂಥದ್ದು, ರೈಟ್ ಫ್ರಮ್ ಫೆಬ್ರವರಿಯಿಂದ ನ್ಯೂಸ್ ಇತ್ತಲ್ವಾ, ಅಂದರೆ ಪ್ರೆಸಿಡೆಂಟ್ ಅದನ್ನು ಅಸೆಂಟ್ ನೀಡಿದಾಗ, ಸೊ ಆವಾಗಲಿಂದ ವಿ ಹ್ಯಾವ್ ಬಿನ್ ನ್ಯೂ ಕ್ರಿಮಿನಲ್ ಲಾಸ್ಗಳ ಒಟ್ಟಿಗೆ ಕೆಲವೊಂದು ನಾವು ಬುಕ್ಸನ್ನು ಮಾಡಿದ್ದೇವೆ ಅಥವಾ ನೋಟ್ಸ್ಗಳನ್ನು ಮಾಡಿದ್ದೇವೆ, ಕ್ಲಾಸಸ್ಗಳನ್ನು ಮಾಡಿದ್ದೇವೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ನಿಮಗೆ ಕೆಲವೊಂದು ಮಾಹಿತಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆಯಿತಾ? ಸೊ ನೋಡಿ, ನ್ಯೂ ಕ್ರಿಮಿನಲ್ ಲಾಸ್ ಮತ್ತು ಓಲ್ಡ್ ಕ್ರಿಮಿನಲ್ ಲಾಸ್ ಏನಂತ ಅಂದರೆ, ಫಸ್ಟ್ ಓಲ್ಡ್ ಕ್ರಿಮಿನಲ್ ಲಾಸ್ ಅಂದರೆ CRPC, ಇಂಡಿಯನ್ ಪಿನಲ್ ಕೋಡ್ ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಸೊ ಅದು ಈಗ ಹೊಸದಾಗಿ ಇಂಪ್ಲಿಮೆಂಟ್ ಆಗಿದೆ. BNS ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಆಗಿ ಇಂಪ್ಲಿಮೆಂಟ್ ಆಗಿದೆ. ಪ್ರಾಬ್ಲಮ್ ಏನಂತಂದರೆ, ಒಂದು ಕ್ರಿಮಿನಲ್ ಲಾ ಕೊಟ್ಟಿದ್ದಾದ್ರೂ ತೊಂದರೆ ಇರಲಿಲ್ಲ. ಈಗ 2 ಕ್ರಿಮಿನಲ್ ಲಾಸ್ಗಳು ಹೇಳಿದಾರಲ್ಲ ಎಕ್ಸಾಮಿಗೆ, ಈಗ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೂ ಹೇಳಿದ್ದಾರೆ, ಹಾಗೆ ನಮ್ಮ ಹೊಸ ಜುಡಿಷರಿ ಎಕ್ಸಾಮ್ಸ್ಗೆ ಇನ್ನೇನು ಹೊಸ ರೂಲ್ಸ್ಗಳು ಇಂಪ್ಲಿಮೆಂಟ್ ಆಗಲಿಕ್ಕೆ ಬಾಕಿ ಇದೆ, ಹೊಸ ಚೇಂಜಸ್ಗಳು, ಅಮೆಂಡ್ಮೆಂಟ್ಸ್ಗಳು ತರ್ತಾ ಇದ್ದಾರೆ. ಸೊ ಕರ್ನಾಟಕ ಜುಡಿಷರಿ ಎಕ್ಸಾಮಿಗಂತೂ ಹೊಸ ಕ್ರಿಮಿನಲ್ ಲಾಸ್ಗಳು, ಹಳೆ ಕ್ರಿಮಿನಲ್ ಲಾಸ್ಗಳು ಎರಡನ್ನೂ ಇಂಪ್ಲಿಮೆಂಟ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಈ ನಿಟ್ಟಿನಲ್ಲಿ ಸಹಜ ಪ್ರತಿಯೊಬ್ಬರಿಗೂ ಅನಿಸುವಂಥದ್ದು, ಅಂದರೆ ಹೇಗೆ ಇಷ್ಟು ಸೆಕ್ಷನ್ಸ್ಗಳಿವೆ, ಹೇಗೆ ನೆನಪಿಟ್ಕೊಳ್ಳುವಂಥದ್ದು ಅಂತ. ಓಕೆ, ಸೊ ನಾವು ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮೊದಲು ನಾವು ಕೆಲವೊಂದು ವಿಷಯವನ್ನು ಸರಿಯಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು. ದಿಸ್ ಇಸ್ ವಾಟ್ ಐ ಫೀಲ್. ನಿಮ್ಮ ಮನಸ್ಸಲ್ಲಿ ಇದು ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟ್ ಆಫ್ ಆಲ್, ನಮಗೆ ಲ್ಯಾಕ್ ಆಫ್ ಅವೇರ್ನೆಸ್. ಯಾಕೆಂತಂದರೆ ತುಂಬ ಅವೇರ್ನೆಸ್ನ ಕೊರತೆ ಇದೆ. ನಾನು ಪರ್ಟಿಕ್ಯುಲರ್ ಇಂಡಿವಿಜುವಲ್ ಅಥವಾ ಹೀಗೆ ಅಂತ ಹೇಳ್ತಾ ಇಲ್ಲ, ಬಟ್ ಜನರಲಿ ಏನಾಗುತ್ತೆ ಅಂದರೆ ಡಬಲ್ ಓದಬೇಕು ಅಂತ ಹೇಳುವಂಥ ಒಂದು ಯೋಚನೆ. ಓಕೆ, ಅಂದರೆ CRPC ಒಂದು ಎಷ್ಟೋ ಸೆಕ್ಷನ್ಸ್ಗಳು ಪ್ಲಸ್ ಅಡಿಷನ್ BNSನ ಎಷ್ಟೋ ಸೆಕ್ಷನ್ಸ್ಗಳು ಅಂತ ಹೇಳಿ. ಹೌದು, ಓದಬೇಕು, ಆದರೆ ನಾವು ಅಂದ್ಕೊಂಡ ಹಾಗೆ ಅಂಥ ಸೀರಿಯಸ್ಸು ಇಲ್ಲ, ಆಯಿತಾ? ಈ ಅವೇರ್ನೆಸ್ನ ಕೊರತೆ ತುಂಬ ಇದೆ. ಯಾಕೆಂದರೆ ಇದು ಏನಾಗುತ್ತೆ, ಒಬ್ಬರ ಬಾಯಿಂದ ಬಾಯಿಗೆ ಹರಡಿ ಗಾಸಿಪ್ಸ್, ಹಾಗಂತೆ ಹೀಗಂತೆ ಕಂತೆಗಳ ಒಂದು ಆಧಾರದ ಮೇಲೆ ನಾವೆಲ್ಲರೂ ಕೂಡ ಅಂದ್ಕೊಳ್ತೇವೆ. ಅದು ಬಿಟ್ಕೊಂಡು ನಾವು ಆ್ಯಕ್ಚುಲ್ ಒಂದು ಬುಕ್ ತೊಗೊಂಡು ಓದ್ಬಿಟ್ರೆ ಅಲ್ಲಿಗೆ ನಮ್ಮ ಸಮಸ್ಯೆ ಎಷ್ಟೋ ಪರಿಹಾರ ಆಗಿಬಿಡತ್ತೆ. ಇದು ನಾವು ಮಾಡೋದಿಲ್ಲ. ತುಂಬ ಜನ ವಿದ್ಯಾರ್ಥಿಗಳನ್ನು ನಾನು ನೋಡಿದ್ದೇನೆ, ತುಂಬ ಜನ ಸಿಂಪಲ್ ಒಂದು ನೋಟಿಫಿಕೇಷನ್ ಯಾವುದೋ ಒಂದು ಇರುತ್ತೆ, ಸಿಂಪಲ್ ನೋಟಿಫಿಕೇಷನ್, ಅವ್ರಿಗೆ ಅದು ನೋಡಿ ಹೀಗೆ ಓಪನ್ ಮಾಡಿ ಅಥವಾ ಮೊಬೈಲಲ್ಲಿ ಅಥವಾ ವೆಬ್ಸೈಟಲ್ಲಿ ಜಸ್ಟ್ ಅದನ್ನು ಓಪನ್ ಮಾಡಿ ನೋಡುವಂಥ ಒಂದು ಹೆದರಿಕೆ ಇರ್ಬೋದು, ಅಥವಾ ಅರ್ಥ ಆಗೋದಿಲ್ಲ ಹೇಳುವಂಥ ಒಂದು ಪೂರ್ವಾಗ್ರಹ ಇರ್ಬೋದು, ಐ ಡೋಂಟ್ ನೋ. ಅದು ನೋಡೋದು ಬಿಟ್ಕೊಂಡು ಎಷ್ಟೋ ಜನರ ಹತ್ರ ಕ್ವಶನ್ಸ್ ಕೇಳ್ತಾರೆ, ಹಾಗಂತೆ, ಹೌದಾ, ಹೀಗ ಅಂತಾಳೆ. ಅದ್ರ ಬದಲು ನೀವು ಏನಿದೆಯೋ ಲೆಟರ್ ಆಫ್ ಲಾ ಏನಿದೆ ಅದನ್ನೇ ನೀವು ಆ್ಯಕ್ಚುಲಿ ಓದಿದರೆ ನಿಮ್ಮ 90% ಪ್ರಾಬ್ಲಮ್ ಸಾಲ್ವ್ ಆಗಿಬಿಡತ್ತೆ, ಆಯಿತಾ? ಸೊ ಅದಕ್ಕೋಸ್ಕರ ಹೇಳುವಂಥದ್ದು, ಯಾವುದೇ ಅಂತೆಕಂತೆಗೆ ಗಮನ ಕೊಡಬೇಡಿ. ಇದು ಕಷ್ಟ ಅಂತ ಯಾರಾದರೂ ಹೇಳ್ತಾರೆ, ಇದು ತುಂಬ ಸುಲಭ ಅಂತಲೂ ಹೇಳ್ತಾರೆ. ಇಲ್ಲ, ನೀವು ಕಣ್ಣಾರೆ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ ಹೇಳುವಂಥ ಕಾಲ ಇದೆ. ಅಂಥದ್ರಲ್ಲಿ ನೀವು ಕೇವಲ ಯಾರೋ ಹೇಳಿದ ಮಾತು ಕೇಳಿಕೊಂಡು ಹೇಗೆ ನೀವು ನಂಬ್ತೀರಿ ಯಾವುದಾದ್ರೂ, ಅಲ್ವಾ? ಸೊ ನಾನು ಯಾವುದೇ ಇದು ವಿಷಯ ಅಂತ ಹೇಳ್ತಾ ಇಲ್ಲ. ಬಟ್ ಈಗ ನೋಡಿ ಏನಾಗುತ್ತೆ, ಎಕ್ಸಾಂಪಲ್ ಹೇಳ್ತೇನೆ. ಈಗ ಲಾ ಸ್ಟೂಡೆಂಟ್ಸ್ ಇರ್ತೀರಿ, ನಿಮ್ಮದೊಂದು ಗ್ರೂಪ್ ಇರುತ್ತೆ, ಫ್ರೆಂಡ್ಸ್ ಸರ್ಕಲ್. ಒಬ್ಬರು ಹೇಳ್ತಾರೆ, ಇದು ತುಂಬ ಕಷ್ಟ, ನನಗಾಗಲಿಲ್ಲ ಓದಲಿಕ್ಕೆ ಅಂತ ಹೇಳಿ. ಸೊ ನೀವೆಲ್ಲರೂ ಕೂಡ ನಿಜವಾಗ್ಲೂ ಓದಲಿಕ್ಕೆ ಟ್ರೈ ಮಾಡಿದೆ, ಹೌದು ಓದುವಂಥದ್ದೇ ಕಷ್ಟ, ನಾವು ಓದೋದು ಬೇಡ, ಸುಮ್ಮನೆ ಯಾಕೆ ಅಷ್ಟೊಂದು ಟೈಮ್ ವೇಸ್ಟ್ ಮಾಡೋದು, ಹೀಗೆ ತಿಳ್ಕೊಳ್ತೀರಿ. ಅಥವಾ ಯಾರೋ ಒಬ್ಬರು ಹೇಳ್ತಾರೆ, ಇದು ತುಂಬ ಈಸಿ, ನಾನು ಆರಾಮಾಗಿ ಓದ್ಬಿಟ್ಟೆ ಅಂತ ಹೇಳಿ, ಎಕ್ಸಾಮಲ್ಲಿ ತೊಂದರೆ ಇಲ್ಲ ಅಂತ ಹೇಳಿ. ಸೊ ಉಳಿದವರು ಈಸಿನಾ, ಹಾಗೆ ಓದೋ ಅವಶ್ಯಕತೆನೇ ಇಲ್ಲ, ತಿಳ್ಕೊಂಡು ಓದೋದೇ ಇಲ್ಲ. ಸೊ ಹಾಗೆ ಬೇರೆಯವರ ಎಕ್ಸ್ಪೀರಿಯನ್ಸ್, ಬೇರೆಯವರ ಮಾತು ಬೇಕು, ಸ್ವಲ್ಪ ಮಟ್ಟಿಗೆ ಬೇಕು. ಬಟ್ ನಿಮ್ಮದೇ ಸ್ವಂತಹ ಅನುಭವ ಇಲ್ಲದೆ ನೀವು ಯಾವುದಕ್ಕೂ ಕೂಡ ಡಿಸಿಷನ್ ಮಾಡಲಿಕ್ಕೆ ಹೋಗಬೇಡಿ. ಕ್ರಿಮಿನಲ್ ಲಾಸ್ಗಳು ಕಷ್ಟ ಅಂತನೂ ಅಲ್ಲ, ಕ್ರಿಮಿನಲ್ ಲಾಸ್ ಈಸಿ ಅಂತನೂ ಅಲ್ಲ. ಸೊ ಈವನ್ ನನ್ನ ಮಾತು ಕೇಳಿಕೊಂಡು ನೀವು ಡಿಸಿಷನ್ಗೆ ಬರಬೇಡಿ ಅಂತಲೇ ಹೇಳುವಂಥದ್ದು. ನಿಮಗೇನು ಅನಿಸುತ್ತೆ ಅದು ಸತ್ಯ, ಆಯಿತಾ? ಬಟ್ ಅದಕ್ಕಿಂತ ಮೊದಲು ನಾವು ತಿಳ್ಕೊಂಡು ನಮ್ಮ ಒಂದು ಅಭಿಪ್ರಾಯಕ್ಕೆ ಬರೋಣ. ಸೊ ಅದಕ್ಕೋಸ್ಕರ, ಯಾಕೆಂದರೆ ಈ ಓಲ್ಡ್ ಕ್ರಿಮಿನಲ್ ಲಾಸ್ಗಳು, ನ್ಯೂ ಕ್ರಿಮಿನಲ್ ಲಾಸ್ ಅಂತೇಳಿ ತುಂಬಾ ಹೈಪ್ ಕ್ರಿಯೇಟ್ ಆಗಿಬಿಟ್ಟಿದೆ. ಅದು ಹೇಗಪ್ಪ ಓದೋದು, ತುಂಬ ಅಂದರೆ ತುಂಬ ನಾವು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಜಾಸ್ತಿನೇ
ಆ ಹೈಪ್ ಕ್ರಿಯೇಟ್ ಆಗಿದೆ ಆಯಿತಾ. ಅದು ಯಾರಿಗೂ ತೊಂದರೆನೂ ಕೊಡ್ತಾ ಇಲ್ಲ ಅಥವಾ ಸಪೋರ್ಟು ಮಾಡ್ತಾ ಇಲ್ಲ. ಅದು ಹೇಗಿದೆಯೋ ಹಾಗೇ ಇದೆ. ಬುಕ್ಸ್ಗಳು ಇದು ಆ್ಯಕ್ಟ್ಗಳು ಏನಿದೆ ಹಾಗೇ ಇದೆ. ನಾವು ಲೈಕ್ ನಮಗೆ ಎಕ್ಸಾಮಿಗೆ ಪಾಸ್ ಆಗಬೇಕಾ, ನಾವು ಅದನ್ನು ಓದಬೇಕು. ಸೊ ಅದಕ್ಕೋಸ್ಕರ ಸ್ಟೆಪ್ ಔಟ್ ಆಫ್ ಕಂಫರ್ಟ್ ಝೋನ್. ನಾವು ತುಂಬ ಜನ ಏನು ಮಾಡ್ತೇವೆ, ನಮ್ಮ ಕಂಫರ್ಟ್ ಝೋನಲ್ಲಿ ಇರಲಿಕ್ಕೆ ಇಷ್ಟಪಡ್ತೇವೆ ಆಯಿತಾ. ಅಂದರೆ ಇದಿಷ್ಟು ಓದಿದ್ದೆ ಮತ್ತು ಹೊಸತು ಚೇಂಜಸ್ಗೆ ನಾವು ಅದಕ್ಕೆ ಚೇಂಜ್ ಆಗಲಿಕ್ಕೆ, ಬದಲಾವಣೆ ಆಗಲಿಕ್ಕೆ ನಮ್ಮ ಮನಸ್ಸು ಒಪ್ಪೋದೇ ಇಲ್ಲ. ಇದು ಎಲ್ರಿಗೂ ಅನಿಸುವಂಥದ್ದು. ಈಗ ನಮ್ಮ ಮನೆ ಅಲ್ವಾ, ಸಹಜವಾಗಿ ಹೇಳುವಂಥದ್ದು. ಯೂಶ್ವಲಿ ನಾವು ನಮ್ಮ ಮನೇಲೆ ಇದ್ದು ಏನಾಗುತ್ತೆ, ಹೊರಗಡೆ ಹೋಗಲಿಕ್ಕೆ ಮನಸ್ಸು ಬರೋದಿಲ್ಲ ಅಲ್ವಾ. ಅದು ಟೂರ್ ಅಂತ ಹಾಗಿದ್ರೆ ಬೇರೆ, ಬಟ್ ಏನಾದರೂ ಕೆಲಸ ಇರುವಂಥದ್ದು, ಕಷ್ಟ ಇರುವಂಥದ್ದು ಇದ್ದರೆ ನಾವು ಮನೆ ಬಿಟ್ಟು ಹೊರಗೆ ಹೋಗ್ತೇವೆ, ಮನೆಯಲ್ಲೇ ಸ್ವಲ್ಪ ಆರಾಮಾಗಿರ್ತವೆ ಅಲ್ವಾ. ಸೊ ನಮ್ಮ ಕಂಫರ್ಟ್ ಝೋನು ನಮ್ಮ ಹಳೆಯ ಕ್ರಿಮಿನಲ್ ಲಾಸ್ಗಳು. ಹೊಸ ಕ್ರಿಮಿನಲ್ ಲಾಸ್ ಇಂಟ್ರೊಡ್ಯೂಸ್ ಆದ ಕೂಡ ಏನಾಯಿತು, ಎಲ್ರಿಗೂ ಕೂಡ ಅದೊಂದು ಅಯ್ಯೋ ನಾವು ಬದಲಾವಣೆ ಆಗ್ತದೆ, ಚೇಂಜ್ ಓದಬೇಕಲ್ಲ ಅಂತ ಹೇಳುವಂಥ ಇದು ಶುರುವಾಯಿತು. ತಪ್ಪೇನು ಓದಿದರೆ. ನೀವು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಬರಿತಾ ಇದ್ದೀರಿ, ಯಾಕೆ ಬರಿತಿದ್ದೀರಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ನು? ಮುಂದೆ ವಕೀಲಿ ವೃತ್ತಿ ತೊಗೊಳ್ಬೇಕು ಅಂತ. ವಕೀಲಿ ವೃತ್ತಿ ತೊಗೊಂಡ್ರೆ ಓದದೆ ಸಕ್ಸಸ್ ಇಲ್ಲ. ಅಥವಾ ಜುಡಿಷರಿ ಎಕ್ಸಾಮ್ ಇರಲಿ, ಜುಡಿಷರಿ ಎಕ್ಸಾಮ್ ಕೂಡ ಓದದೆ ಸಕ್ಸಸ್ ಇಲ್ಲ. ಫೈಲ್ ಆದರೂ ಓದಬೇಕು, ಆರ್ಗ್ಯುಮೆಂಟ್ಸ್ಗಳನ್ನು ಕೇಳಬೇಕು, ಎಷ್ಟೋ ವಿಷಯಗಳಿವೆ, ಎಷ್ಟೋ ನಾವು ಅಂದ್ಕೊಂಡಷ್ಟು. ಈಗ ನಾನು ಬೇಸಿಕಲಿ ಹೇಳುವಂಥದ್ದು ಲೈಕ್ ಆ್ಯಕ್ಚುಲಿ ಟಾಪಿಕ್ಗೆ ಬರ್ತಾನೆ ಓಕೆ. ಯಾಕೆಂದರೆ ತುಂಬ ಜನರಿಗೆ ಇವ್ರು ಏನಪ್ಪ ಹೇಳ್ತಿದ್ದಾರೆ, ಬೇರೆ ಏನೇನೋ ಮಾತಾಡ್ತಿದ್ದಾರೆ ಅಂತ ಅನಿಸ್ಬೋದು. ಬಟ್ ಏನು ಗೊತ್ತಾ, ಹೇಳುವಂಥ ಮ್ಯಾಟರ್ ನಿಜವಾಗ್ಲೂ ಸ್ವಲ್ಪನೇ ಇರುವಂಥದ್ದು. ಆದರೆ ಇದೆಲ್ಲವೂ ಕೂಡ ನಮಗೆ ತುಂಬ ಕಾಡ್ತಾ ಇರುವಂಥದ್ದು. ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್, ಯಾವಾಗ ನ್ಯೂ ಕ್ರಿಮಿನಲ್ ಲಾಸ್ ಇಂಪ್ಲಿಮೆಂಟ್ ಆಗ್ತದೆ ಅಂತ ಹೇಳಿ ಏನು ನ್ಯೂಸ್ ಬಂತಲ್ಲ, ಆವಾಗಲಿಂದ ಐ ಸಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬೇರೆ ಬೇರೆ ಕ್ವೆರೀಸ್ ಇರುತ್ತೆ ಸ್ಟೂಡೆಂಟ್ಸ್ಗಳದ್ದು. ಅದು ಒಂದೇ ಮೇನಾಗಿ ಅದೇ, ಕ್ರಿಮಿನಲ್ ಲಾಸ್ಗಳು ಹೇಗೆ ಓದೋದು, ನಾನು ಎರಡೂ ಓದಬೇಕಾ ಹೇಳ್ಕೊಂಡು ಪ್ರತಿಯೊಬ್ಬರು ಕೇಳ್ತಾರೆ. ಓದಿ, ತಪ್ಪೇನು. ಈಗ ನಾನು ಹೇಳೋದಲ್ಲ, ಇದೇ ಹೇಳುತ್ತೆ ಲೈಕ್ ನೋಟಿಫಿಕೇಷನ್ ಹೇಳುತ್ತೆ ಓದಬೇಕು ಅಂತ. ಯಾಕೆ ಅಂತ ಅದ್ರ ರೀಸನ್ ಆಮೇಲೆ ಹೇಳ್ತೇನೆ ಓಕೆ. ಆಮೇಲೆ ಐ ಲೆಟ್ ಯು ನೋ ಏನಂತ ಹೇಳಿ. ಬಟ್ ಆ ಕಂಫರ್ಟ್ ಝೋನ್ ಇದೆಲ್ಲ, ಅದನ್ನು ದಯವಿಟ್ಟು ಬಿಟ್ಟು ಹೊರಗೆ ಬನ್ನಿ. ನಿಮ್ಗೆ ಸಕ್ಸಸ್ ಬೇಕಾದರೆ, ಅಥವಾ ನೀವೆಲ್ಲ ಇದನ್ನು ಎರಡು ಓದುವಂಥದ್ದು ಯಾಕೆ ಹೇಳಿ, ನಿಮಗೆ ಎಕ್ಸಾಮಿಗೆ ಬೇಕಂತ ಹೇಳಿ, ಎಕ್ಸಾಮ್ ಪಾಸ್ ಆಗಬೇಕಂತಂದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಸ್ಟಡಿ. ಸೊ ಫಸ್ಟ್ ಆಫ್ ಆಲ್ ಅಯ್ಯೋ ಇದಿದಲ್ಲ, ನಾನು ಅದಕ್ಕೆ ಟೈಟಲ್ ಕೊಟ್ಟಿರುವಂಥದ್ದು. ಅಯ್ಯೋ ಅಂತ ಹೇಳುವಂಥದ್ದಿದೆಯಲ್ಲ, ಅದನ್ನು ದಯವಿಟ್ಟು ಬಿಟ್ಬಿಡಿ, ಸ್ವಲ್ಪ ಆ್ಯಕ್ಟಿವ್ ಆಗಿ ಓಕೆ. ಮತ್ತು ಇನ್ನೊಂದು ಏನಂತಂದರೆ, ನಾವು ತುಂಬ ಬುಕ್ಸ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಹೋಗ್ತೇವೆ. ಅದರದ್ದು ಬೇರೆ ಬೇರೆ ರಿಸೋರ್ಸಸ್ಗಳು, PDF. ಈಗ ನೀವೇ ಹೇಳಿ, ಸತ್ಯವಾಗಿ ಹೇಳಿ, ನಿಮ್ಗೆ ಎಷ್ಟೋ ಫ್ರೀ PDF ಸಿಗುತ್ತೆ, ಎಷ್ಟೋ ನೋಟ್ಸ್ ಸಿಗುತ್ತೆ ಅಂತ ತಿಳ್ಕೊಳ್ಳಿ. ನೀವು ಎಷ್ಟು ಯೂಸ್ ಮಾಡ್ತೀರಿ ಅದನ್ನು? ವಾಟ್ಸಪ್ಪು ಮತ್ತು ನಮ್ಮ ಆನ್ಲೈನ್ ಇದೆಲ್ಲ, ಇಟ್ ಹ್ಯಾಸ್ ಪ್ಲೆಂಟಿ ಆಫ್ ಲೈಕ್ ಫ್ರೀ ಸಿಗುವಂಥದ್ದು ಇಲ್ಲವೇ ಇಲ್ಲ, ಇಲ್ಲದೇ ಇರುವಂಥದ್ದೇ ಇಲ್ಲ ಯಾವುದು, ಎಲ್ಲದೂ ಫ್ರೀಯಲ್ಲೇ ಸಿಗತ್ತೆ ನಿಮಗೆ. ಎಷ್ಟು ಬೆನಿಫಿಟ್ ತೊಗೊಂಡಿದ್ದೀರಿ? ತೊಗೊಳ್ಳೋದಿಲ್ಲ. ಸೊ ನಾವು ಜಸ್ಟ್ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ಮಾತ್ರ ಎಷ್ಟೋ ರಿಸೋರ್ಸಸ್ಗಳನ್ನು. ಸೊ ಅದಕ್ಕೋಸ್ಕರ ಹೊಸ ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟಾಗೆ ಈ ಬುಕ್ಕ ಆ ಬುಕ್ಕ ಆಯಿತು ಬೇಕು, ಬಟ್ ಇಟ್ ಡಸಂಟ್ ಮ್ಯಾಟರ್ ಮಚ್. ಒಂದು 5-10% ನಿಮಗೆ ಅದರಿಂದ ಯೂಸ್ ಆಗುತ್ತೆ ಬಿಟ್ಟರೆ, ಯಾವುದೇ ಇರಲಿ ಆಯಿತಾ. ಒಂದು ಬೇಸಿಕ್ ರೆಫರೆನ್ಸ್ ಮೆಟೀರಿಯಲ್ ಇರಬೇಕು, ಬಟ್ ಅದಕ್ಕಿಂತ ಒಂದು 5-6 ಕೆಲವರು 5-6 ಟೆಕ್ಸ್ಟ್ ಬುಕ್ಗಳನ್ನ ತೊಗೊಳ್ತೇವೆ, ಇದು ಮಾಡ್ತೇವೆ. ಇದು ಜಾಸ್ತಿ ಏನು ಹೆಲ್ಪ್ ಆಗೋದಿಲ್ಲ ಅದು. ಹಾಗೆ ಇನ್ನೊಂದು, ಹಾರ್ಡ್ ವರ್ಕಿಗೆ ಸಬ್ಸ್ಟಿಟ್ಯೂಟ್ ಬೇರೆ ಯಾವುದೂ ಇಲ್ಲ, ಅದೊಂದು ನೆನ್ಪಿಟ್ಕೊಳ್ಳಿ. ನಿಮಗೆ ಬೇಕಾ, ಕಷ್ಟಪಡಬೇಕು, ಬಟ್ ಆ ಹಾರ್ಡ್ ವರ್ಕನ್ನು ಸ್ವಲ್ಪ ಸ್ಮಾರ್ಟ್ ವರ್ಕಾಗಿ ಕನ್ವರ್ಟ್ ಮಾಡ್ಬೋದು ಹೊರತು ಬೇರೆ ಸಬ್ಸ್ಟಿಟ್ಯೂಟ್ ನಮಗೆ ಕ್ವಿಕ್ ನೋಟ್ಸು ಅಥವಾ ಕ್ವಿಕ್ ಆಗಿದು. ಸೊ ನಾನು ಕೂಡ ಕ್ವಿಕ್ ನೋಟ್ಸ್ ಮಾಡಿದ್ದೇನೆ ಆಯಿತಾ, ನಮ್ಮ ನೋಟ್ಸ್ ಇದೆ, ಬಟ್ ಅದು ಲೈಕ್ ಆಟೋಮೆಟಿಕಲಿ ಉದ್ಭವ ಆಗಲಿಲ್ಲ. ಸಮ್ವೇರ್ ವಿ ಹ್ಯಾವ್ ಸ್ಟಡೀಡ್. ನೀವು ಕೂಡ ಆ ಬುಕ್ಕನ್ನು ರೆಫರ್ ಮಾಡ್ತೀರಿ ಅಂತಾದರೆ ನಿಮಗೆ ಕ್ವಿಕ್ ನೋಟ್ಸ್ ಥರ ಕಾಣ್ಬೋದು, ಬಟ್ ಸರಿಯಾಗಿ ನೀವು ಪ್ರಿನ್ಸಿಪಲ್ ಓದಿದ್ರೆ ಅದು ಅರ್ಥ ಆಗೋದಿಲ್ಲ. ಸೊ ಜಸ್ಟ್ ಬುಕ್ಸ್ ಇಟ್ಕೊಂಡು ರೆಫರೆನ್ಸ್ ಮೆಟೀರಿಯಲ್ ಇಟ್ಕೊಂಡು ಏನೂ ಆಗುವಂಥದ್ದಲ್ಲ. ನಿಮ್ಮ ಸಂಪೂರ್ಣ ದೇಣಿಗೆ ಮುಖ್ಯ. ಅದು ಹೇಗೆ ಅಲ್ವಾ, ಈಗ ಸಮಸ್ಯೆ ಇರೋದು ಅದೇ, ಹೇಗೆ ಓದೋದು ಅಂತ. ಇದೆಲ್ಲ ನೀವು ರೆಡಿ ಇದ್ದೀರಿ, ಆಯಿತು, ನಾವು ಅವೇರ್ ಆಗ್ತೇವೆ, ನಾವು ಗಾಸಿಪ್ಗೆ ಕಿವಿ ಕೊಡೋದಿಲ್ಲ, ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರ್ತೇವೆ, ತುಂಬ ರೆಫರೆನ್ಸ್ ಮೆಟೀರಿಯಲ್ ಆಯಿತು, ನಾವು ಯಾವುದು ಬೇಕೋ ಅದನ್ನು ಮಾತ್ರ ಓದ್ತೇವೆ, ಕಷ್ಟಪಡ್ತೇವೆ, ಇದೆಲ್ಲದಕ್ಕೂ ನೀವು ರೆಡಿ ಇದ್ದೀರಿ. ಈಗ ಓದೋದು ಹೇಗೆ ಅದನ್ನು ಹೇಳಿ ನೋಡೋಣ. ನೋಡಿ, ನಾವು ಬೇಸಿಕ್ಕಾಗಿ 3 ರೀತಿಯ ಕ್ಲಾಸಿಫೈ ಮಾಡೋಣ ಆಯಿತಾ. ಓಲ್ಡ್ ನಿಮ್ಮನ್ನು ನೀವು ಯಾವ ಈ ಕ್ಯಾಟಗರಿಲಿ ಬರ್ತೀರಿ ಅಂತ ನೀವೇ ಜಡ್ಜ್ ಮಾಡ್ಕೊಳ್ಳಿ ಆಯಿತಾ. ಒಂದು ಓಲ್ಡ್ ಕ್ರಿಮಿನಲ್ ಲಾಸಲ್ಲಿ ಬಹಳ ಎಕ್ಸ್ಪರ್ಟ್ ನಾಲೆಜ್ ಇದೆ. ಈಗ ಬೇಸಿಕಲಿ ಕ್ರಿಮಿನಲ್ ಲಾಯರ್ಸು 10-15 ವರ್ಷದ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅವರನ್ನ ಈ ಕ್ಯಾಟಗರಿಗೆ ತೊಗೊಂಡು ಬರ್ಬೋದು. ಯಾಕೆಂದರೆ ಅವರಿಗೆ ಬಾಹೆಟ ಇರುತ್ತೆ, ಸೆಕ್ಷನ್ನು, ಪ್ರಿನ್ಸಿಪಲ್ಲು, ಅದರದ್ದು ಎಕ್ಸೆಪ್ಷನ್ಸು ಎಲ್ಲದೂ ಕೂಡ ಬಾಹೆಟ್ ಇರುತ್ತೆ. ಅಥವಾ ಪೊಲೀಸ್ ಆಫೀಸರ್ಸ್ ಕೂಡ
ಅಲ್ವಾ, ಅವರಿಗೂ ಕೂಡ ಹೆಚ್ಚಾಗಿ IPC ಸೆಕ್ಷನ್ಗಳೆಲ್ಲವೂ ಕೂಡ ಬಾಹಟ್ಟಿತ್ತು. ಎಕ್ಸ್ಪರ್ಟ್ ನಾಲೆಜ್ ಆ ಕ್ಯಾಟಗರಿ ಒಂದು. ಇನ್ನು ಡೆಡ್ ಆಪೋಸಿಟ್ ಯಾರು? ಬಿಗಿನರ್ಸ್. ಬಿಗಿನರ್ಸ್ ಅಂದರೆ ಯಾರು? ಲಾ ಸ್ಟೂಡೆಂಟ್ಸ್ಗಳಿರ್ತಾರೆ, ಜಸ್ಟ್ ಪಾಸ್ ಆಗಿರುತ್ತೆ CRPC ಎಕ್ಸಾಮ್ ಫೈನಲ್ ಇಯರಲ್ಲಿ ಬರೆದಿರ್ತಾರೆ. ಬಟ್ ತುಂಬ ಏನು CRPC ಮನಸ್ಸಲ್ಲಿ ಕೂತಿದೆ ಅಂತ ಅಲ್ಲ, ಆಯಿತಾ. ಸೊ ಯಾವಾಗ ಬೇಕಾದ್ರೂ ಮಾಡ್ಬೋದು. ಬಿಗಿನರ್ಸ್, ಸೊ ಅವರು ಓದಲೇಬೇಕು. CRPC ಆದರೂ ಓದಬೇಕಿತ್ತು, BNSS ಆದರೂ ಓದಬೇಕಿತ್ತು, ಹಳೆ ಕ್ರಿಮಿನಲ್ ಲಾಸ್ ಇದ್ದರೂ ಹೇಗೂ ಓದಲೇಬೇಕಿತ್ತು. ಹೊಸದಾಗಿ ನಮ್ಮ ಪ್ರೊಫೆಷನ್ಗೆ ಬೇಕಾಗಿರೋ ಹಾಗೆ ಓದಬೇಕಿತ್ತು. ಹಾಗೆ ಹೊಸ ಕ್ರಿಮಿನಲ್ ಲಾಸ್ಗಳು ಕೂಡ ಓದಬೇಕಿತ್ತು ಅಲ್ವಾ. ಅದು ಒಂದು ಕ್ಯಾಟಗರಿ. ಬಿಗಿನರ್ಸ್ ಲೈಕ್ ರೀಸೆಂಟ್ಲಿ ಪಾಸ್ಡ್ ಔಟ್, 1 ವರ್ಷದವರು ಅಥವಾ ಜಸ್ಟ್ ಪಾಸ್ಡ್ ಔಟ್ ಇರ್ತಾರಲ್ಲ, ಫ್ರೆಷರ್ಸು, ಅವರೆಲ್ಲ ಈ ಕ್ಯಾಟಗರಿಲಿ ಬರ್ತಾರೆ. ಇನ್ನು ಉಳಿದವರೆಲ್ಲ ಏನು ಮೀಡಿಯಮ್ ನಾಲೆಜ್ ಇರೋರು ಅಂತಲೇ ನಾವು ಕನ್ಸಿಡರ್ ಮಾಡ್ಕೊಳ್ಬೋದು. ಅಲ್ಲ, ಅಫ್ಕೋರ್ಸ್ ನಿಮಗೆ ಎಕ್ಸ್ಪರ್ಟ್ ನಾಲೆಜ್ ಇದ್ದರೆ ಯು ಕ್ಯಾನ್ ಕನ್ಸಿಡರ್ ಯುವರ್ ಸೆಲ್ಫ್ ಆಸ್ ದಿಸ್. ಬಟ್ ನಾರ್ಮಲ್ ಏನು ಅಂದರೆ 1-2 ಸಲ ಕ್ರಿಮಿನಲ್ ಪ್ರೊಸೀಜರ್ ಓದಿರ್ತೇವೆ, ಎಕ್ಸಾಮ್ ಪರ್ಪಸ್ಸಿಗೆ ಓದಿರ್ತೇವೆ, ಜುಡಿಷಿಯರಿ ಎಕ್ಸಾಮಿಗೆ ಹಾಗೆಲ್ಲ ಓದಿರ್ತೇವೆ. ಬಟ್ ಪೂರ್ತಿ ನೆನಪು ಇರೋದಿಲ್ಲ, ಸ್ವಲ್ಪ ಮರ್ತೋಗತ್ತೆ, ರಿವೈಸ್ ಮಾಡಿದ್ರೆ ನೆನಪಾಗತ್ತೆ. ಸೊ ಆ ರೀತಿ ಕ್ಯಾಟಗರಿ ಇರೋರು ಅಂದರೆ ಪ್ರತಿ ವರ್ಷ ಮತ್ತೊಂದು ಸಲ ಓದಲೇಬೇಕು ಎಕ್ಸಾಮಿಗೆ, ಹೊಸದಾಗಿಂದ ಓದಲೇಬೇಕಾಗಿರುವಂಥ ವ್ಯಕ್ತಿಗಳು. ಸೊ ಮೇಜರಾಗಿ ವಿ ಕ್ಯಾನ್ ಸಿ ನಮ್ಮ 80% ಈ ಕ್ಯಾಟಗರಿಲೇ ನಾವು ಬರುವಂಥವ್ರು. 80% ಈ ಕ್ಯಾಟಗರಿಲೇ ಬರ್ತವೆ, ಮೀಡಿಯಮ್ ನಾಲೆಜ್. ಎಸ್, ಸೊ ಇದನ್ನು ಅಡ್ರೆಸ್ ಮಾಡೋಣ. 80 to 90% ಅಂತಲೇ ಹೇಳ್ಬೋದು. ಬಟ್ ನೋಡಿ, ಫಸ್ಟ್ ಎಕ್ಸ್ಪರ್ಟ್ ನಾಲೆಜ್ ಇರೋರು ಏನು ಮಾಡ್ತಾರೆ, ಅದಕ್ಕಿಂತ ಮುಖ್ಯವಾಗಿ ಇನ್ನೂ ಹೇಳಬೇಕಂತಂದರೆ ಈ CRPC ಮತ್ತು ಓಲ್ಡ್ ಕ್ರಿಮಿನಲ್ ಲಾಸ್, ನ್ಯೂ ಕ್ರಿಮಿನಲ್ ಲಾಸ್ ಏನಿದೆಲ್ಲ, ಮೇಯ್ನಾಗಿ ಪ್ರಿನ್ಸಿಪಲ್ಸ್ಗಳಿರುವಂಥದ್ದು. ಆ ಪ್ರಿನ್ಸಿಪಲ್ಸ್ಗಳೇನು? ಈಗ IPCಯಲ್ಲಾದರೆ ಉದಾಹರಣೆಗೆ ಬೇರೆ ಬೇರೆ ರೀತಿಯ ಒಫೆನ್ಸಸ್ಗಳು, CRPCಯಲ್ಲಾದರೆ ಬೇರೆ ಬೇರೆ ರೀತಿಯ ಪ್ರೊಸೀಜರ್, ಪೊಲೀಸರು ಮಾಡುವಂಥದ್ದು ಅಥವಾ ಮ್ಯಾಜಿಸ್ಟ್ರೇಟ್ ಮಾಡುವಂಥದ್ದು ಪ್ರೊಸೀಜರ್ಸ್. ಇನ್ನು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಏನು ಬೇರೆ ಬೇರೆ ರೀತಿಯ ಎವಿಡೆನ್ಸನ್ನು ಯಾವುದು ಎವಿಡೆನ್ಸ್ ಮುಖ್ಯ, ಅದನ್ನು ಹೇಗೆ ನಾವು ರೆಲೆವೆಂಟ್ ಮಾಡಬೇಕು, ಅದು ಇರುವಂಥದ್ದು. ಸೊ ನೆನ್ಪಿಟ್ಕೊಳ್ಳಿ, ಇದು ಯಾವುದು ಬದಲಾವಣೆ ಆಗಲಿಲ್ಲ. ಓಕೆ, ಪ್ರೊಸೀಜರ್ ಏನಿತ್ತು, ಈಗ ಉದಾಹರಣೆಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಓಕೆ, ನೀವು ಒಬ್ಬ ವ್ಯಕ್ತಿ ಆಗಿದ್ರಿ, ಒಂದು ಕನ್ನಡಕ ಹಾಕ್ಕೊಂಡು, ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು, ಫುಲ್ ಶರ್ಟ್, ಫುಲ್ ತೋಳಿನ ಶರ್ಟ್ ಹಾಕ್ಕೊಂಡು ನೀವು ಹೋಗ್ತಾ ಇರುವಂಥ ಒಬ್ಬ ಕಾಲೇಜಿಗೆ ಹೋಗುವಂಥ ವ್ಯಕ್ತಿ ಆಗಿದ್ರಿ ಅಂತ ತಿಳ್ಕೊಳ್ಳಿ, ಆಯಿತಾ. ಫುಲ್ ಬೆಲ್ ಬಾಟಮ್ ಪ್ಯಾಂಟ್ ಹಾಕ್ಕೊಂಡು ಹೋಗುವಂಥ ವ್ಯಕ್ತಿ ಆಗಿದ್ದಿದ್ರಿ. ಆಮೇಲೆ ಏನಾಯಿತು, ಕಾಲಕ್ರಮೇಣ ಬದಲಾಗಬೇಕಾಯಿತು. ಏನಾಯಿತು, ಆ ತಲೆಗೆಲ್ಲ ಎಣ್ಣೆ ಹಾಕ್ಕೊಳ್ಳೋದು ಬಿಟ್ರಿ, ಈ ಗ್ಲಾಸಸ್ ಬದಲು ಲೆನ್ಸ್ ಹಾಕ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರಿ. ಹಾಗೆ ಮತ್ತೇನಾಯಿತು, ಲೈಕ್ ಡ್ರೆಸ್ಸಲ್ಲೂ ಸ್ವಲ್ಪ ಆ ಸೆನ್ಸ್ ಚೇಂಜ್ ಮಾಡ್ಕೊಂಡ್ರಿ ಅಲ್ವಾ. ನೀವು ಎಷ್ಟೋ ಪಿಕ್ಚರಲ್ಲಿ ಕಾಣ್ತೀರಿ, ಆ ಮೇಕ್ ಓವರ್ ಅಂತ ಹೇಳಿರತ್ತೆ. ಸೊ ನೀವು ಬದಲಾದ್ರಾ? ಇಲ್ಲ ಅಲ್ವಾ, ನೀವು ವ್ಯಕ್ತಿ ಅದೇ. ಹಾಗೆ ಈ ಓಲ್ಡ್ ಕ್ರಿಮಿನಲ್ ಲಾಸ್, ನ್ಯೂ ಕ್ರಿಮಿನಲ್ ಲಾಸ್ ಕೂಡ ಅದೇ, ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆ, ಆಯಿತಾ. ಆ ಟೆಕ್ನಾಲಜಿಗೆ ಪ್ರಕಾರ ಅಥವಾ ಕೆಲವೊಂದು ಬೇಗ ಬೇಗ ಆಗಬೇಕು ಅಂತ ಆ ಕಾರಣಕ್ಕೆ, ಮತ್ತು ಈಗಿನ ಒಫೆನ್ಸಸ್ಗಳ ರೇಟ್ ಪ್ರಕಾರ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆ. ಆದರೆ ಒರಿಜಿನಲ್ ಅದೇ. ಹಾಗಿದ್ರೆ ಯೋಚನೆ ಮಾಡುವಂಥ ವಿಷಯ ಎಲ್ಲಿದೆ? ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನು ದೂರ ಮಾಡ್ತಾರಾ ನೀವು ಚೇಂಜ್ ಆದ್ರಿ ಅಂತ? ಇಲ್ಲ ಅಲ್ಲ. ಮೇ ಬಿ ಅದಕ್ಕೆ ನಿಮಗೆ ಇನ್ನೂ ವ್ಯಾಲ್ಯೂ ಬರ್ಬೋದು, ಲೈಕ್ ನಿಮ್ಮ ಟ್ರೆಂಡ್ ಚೇಂಜ್ ಆಯಿತು ಹೇಳುವಂಥ ಕಾರಣಕ್ಕೆ. ಸೊ ಹಾಗೆ ಸೇಮ್ ಅದೇ ಪ್ರಿನ್ಸಿಪಲ್ ನಾವು ಇಲ್ಲಿ ಅಪ್ಲೈ ಮಾಡ್ಬೋದು. ಕ್ರಿಮಿನಲ್ ಲಾಸಸ್ ಸೇಮೇ, ಅದೇ ಇದೆ ಪ್ರಿನ್ಸಿಪಲ್ಲು, ಒಫೆನ್ಸಸ್, ಪ್ರೊಸೀಜರು, ಎವಿಡೆನ್ಸು ಎಲ್ಲ ಡಿಟ್ಟು ಅದೇ. ಬಟ್ ಒಂದು ಇಂಡಿಯನ್ ಪಿನಲ್ ಕೋಡಲ್ಲಿ ಒಂದು 10-15 ಬದಲಾವಣೆ ಆಗಿರ್ಬೋದು. CRPCಲಿ ಒಂದು ಹೆಚ್ಚು ಅಂದರೆ ಪ್ರೊಸೀಜರ್ ಅಲ್ವಾ, ಒಂದು 70-80 ಬದಲಾವಣೆ ಆಗಿದೆ. ಅದರಲ್ಲಿ ನಿಮಗೆ ಎಕ್ಸಾಮಲ್ಲಿ ಎಲ್ಲದೂ ಏನು ಇಂಪಾರ್ಟೆಂಟ್ ಆಗಿರೋದಿಲ್ಲ, ಒಂದು 30-40 ಇಂಪಾರ್ಟೆಂಟ್ ಆಗಿರುತ್ತೆ. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಒಂದು 10-15 ಬದಲಾವಣೆ ಆಗಿದೆ ಅಷ್ಟೇ. ಆದರೆ ಯಾಕೆ ಎಲ್ರಿಗೂ ಹೆದರಿಕೆ ಅಂದರೆ ಸೆಕ್ಷನ್ ನಂಬರ್ ಚೇಂಜ್ ಆಗಿದೆ, ಓನ್ಲಿ ಸೆಕ್ಷನ್ ನಂಬರ್ ಬದಲಾವಣೆ ಆಗಿದೆ. ಅದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿ. ಸೊ ನೋಡಿ, ಬಿ ವೆರಿ ಲೈಕ್ ನೀವು ಫ್ರ್ಯಾಂಕ್ ಆಗಿ ಹೇಳಿ, ಎಷ್ಟು ಜನರಿಗೆ ನಮಗೆ ಸೆಕ್ಷನ್ ನೆನಪಿರುತ್ತೆ? ಯೂಶ್ವಲಿ ನಾವು ಪ್ರತಿದಿನ ಯೂಸ್ ಮಾಡುವಂಥ ಸೆಕ್ಷನ್ಗಳನ್ನು ಹೊರತುಪಡಿಸಿ ನಮ್ಗೆ ಎಷ್ಟು ನೆನಪಿರುತ್ತೆ? ನಾರ್ಮಲಿ ಹಾಗೂ ನೆನಪಿರ್ತಿರ್ಲಿಲ್ಲ, ಇಸ್ಂಟ್ ಇಟ್? ಹಾಗಿದ್ರೆ ಹೊಸ ಸೆಕ್ಷನ್ ಕಲೀಲಿಕ್ಕೆ ಏನಪ್ಪ ದಾಡಿ ನಮಗೆ? ಒಂದು ಎಕ್ಸ್ಟ್ರಾ ಒಂದು ಸ್ವಲ್ಪ ಎಫರ್ಟ್ ಹಾಕಬೇಕು. ಮತ್ತು ಹಾಗೆ ಬಾಹೆಟ್ ಮಾಡಿದ ಸೆಕ್ಷನ್ ಬರುವಂಥದ್ದಲ್ಲ. ನೀವು ಎಷ್ಟು ಸಲ ಓದ್ತಿರಲ್ಲ, ರಿವೈಸ್ ಮಾಡ್ತಾ ಹೋದಾಗೆ
ನೀವು ಜಾಸ್ತಿ ಸಲ ಈ ಬುಕ್ಕನ್ನು, ಈಗ ಉದಾಹರಣೆಗೆ ಇಲ್ಲಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1973 ಅಂತ ಇದೆ. ಈ 1973 ನಂಬರು ನಾನೇನು ಬಾಯಟ್ ಹೊಡೆದಿದ್ದಲ್ಲ, ಅದು ನೀವು ಬಾಯಟ್ ಹೊಡೆಯೋದಿಲ್ಲ. ಮತ್ತು ಹೇಗೆ ನಾವು ಪ್ರತಿ ಸಲ ಇದನ್ನೇ ನೋಡ್ತೇವಲ್ವಾ, ಇಲ್ಲಿ ನೋಡಿ 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 ಈ ನಂಬರ್ ನಮಗೆ ಮನಸ್ಸಲ್ಲಿ ಕೂತಿರುತ್ತೆ. ಸೊ ಸೆಕ್ಷನ್ ಕೂಡ ನೀವು ಅದು ಮನದಟ್ಟು ಆಗಬೇಕಂತ ಅಂದರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇನ್ ದ್ಯಾಟ್ ಮ್ಯಾನರ್ ಓನ್ಲಿ. ಜಾಸ್ತಿ ಸಲ ಬುಕ್ಕನ್ನು ತೆಗೆದು ಓದಿದರೆ ಆವಾಗ ನೆನಪಿರುತ್ತೆ ಸೆಕ್ಷನ್ಸ್. ಇಲ್ವಾ ನೀವು ಹಾಗೇ ಗಾಳಿಯಲ್ಲಿ ಓದ್ತೀರಿ ಇಂಪಾರ್ಟೆಂಟ್ ಹೀಗೆ ಅಂತ ಮಾಡಿದರೆ ಸೆಕ್ಷನ್ ನೆನಪಿರೋದಿಲ್ಲ. ಅಲ್ಲ, ಇದು ನಾನು ಕೂಡ ಹಾಗೆ ಎಷ್ಟೋ ಸಲ ನಾನು ಸೆಕ್ಷನ್ ನೆನಪಿರೋದಿಲ್ಲ, ಮೇನ್ ಆ ಪ್ರಿನ್ಸಿಪಲ್ ಮಾತ್ರ ನೆನಪಿಟ್ಕೊಳ್ತೇನೆ, ಸೆಕ್ಷನ್ ಇದು ಮಾಡಿಬಿಡ್ತೇನೆ. ಸೊ ಚಾಲೆಂಜ್ ಇರೋದು ಇದು ಮಾತ್ರ. ಸೆಕ್ಷನ್ನು ತುಂಬ ನಂಬರ್ ಆಗಿದೆ. ಅದು ಸ್ವಲ್ಪ ಮಟ್ಟಿಗೆ ನಾವು ಕೆಲವೊಂದು ಟ್ರಿಕ್ಸನ್ನು ಪಾಲನೆ ಮಾಡ್ಬೋದು, ಬಟ್ ಆ ಟ್ರಿಕ್ಸನ್ನ ಪಾಲನೆ ಮಾಡೋ ಟೈಮಲ್ಲಿ ನಾವು ಆ್ಯಕ್ಚುಲ್ ಸೆಕ್ಷನ್ನ ಕಲ್ತು ಬಿಡ್ಬೋದು. ಓಕೆ, ಸೊ ಅದನ್ನು ನನಗೆ ಹೇಳಬೇಕಾ ಬೇಡ ಅಂತ ಗೊತ್ತಾಗೋದಿಲ್ಲ. ಆ ಟೈಮ್ ಏನಿದೆ ಅಲ್ಲ, ಅದಕ್ಕೆ ನಾವು ಕೆಲವೊಂದು ಮೆಮೊರಿ ಟೆಕ್ನಿಕ್ಸ್ಗಳು ಇದನ್ನೆಲ್ಲ ಅಪ್ಲೈ ಮಾಡೋ ಟೈಮಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು 2 ಸಲ ಆ ಸೆಕ್ಷನನ್ನು ಓದ್ಬಿಟ್ರೆ ನಮ್ಗೆ ನೆನಪಾಗ್ಬಿಡತ್ತೆ. ಓಕೆ, ಸೊ ಅದಕ್ಕೋಸ್ಕರ ಮೇನ್ ನಮಗೆ ಚಾಲೆಂಜ್ ಇರುವಂಥದ್ದು ಸೆಕ್ಷನ್ ನಂಬರು. ಬಟ್ ಎಕ್ಸಾಮಲ್ಲಿ ಈ ಸೆಕ್ಷನ್ ನಂಬರೇ ಇಂಪಾರ್ಟೆಂಟ್ ಅಲ್ಲ. ಎಷ್ಟೋ ಮಟ್ಟಿಗೆ ಬರ್ಬೋದು, ಕ್ವಶನ್ಸ್ ಬರ್ಬೋದು, ಯಾವ ಸೆಕ್ಷನ್ ಇದು ಅಂತ ಹೇಳಿ ಕ್ವಶನ್ಸ್ಗಳು ಬರ್ಬೋದು. ಬಟ್ ಅದಕ್ಕಿಂತ ಹೆಚ್ಚು ಪ್ರಿನ್ಸಿಪಲ್ಸ್ ಅದೇ ಇರುವಾಗ ನೀವು ಯಾಕೆ ಹೆದರ್ತೀರಿ? ಹೊಸದಾಗಿ ಓದೋರು, ಇನ್ನು ನಾವು ಈ ಕ್ಯಾಟಗರಿಗೆ ಬಂದರೆ ಹೊಸದಾಗಿ ಓದೋರು ಹೇಗೂ ಓದಲೇಬೇಕು. ಹೊಸದಾಗಿ ಪ್ರಿನ್ಸಿಪಲ್ ಓದಲೇಬೇಕಿತ್ತು ನೀವು, ಅದ್ರ ಬದಲು ನ್ಯೂ ಕ್ರಿಮಿನಲ್ ಲಾಸ್ಗಳನ್ನು ಓದಿ. ನಾನು ಹೇಳ್ತೇನೆ, ಆ ಮೆಥಡ್ ಹೇಳ್ತೇನೆ, 2 ಆ್ಯಕ್ಟನ್ನು ಇಟ್ಕೊಂಡು ಹೇಗೆ ಓದಬೇಕು ಅದನ್ನು ಹೇಳ್ತೇನೆ. ಬಟ್ ಏನು ಓದಬೇಕು ಹೇಳುವಂಥದ್ದು ಬಿಗಿನರ್ಸು, ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್. ಪ್ರಿನ್ಸಿಪಲ್ಸ್ಗಳನ್ನ ಓದ್ತಾ ಹೋಗಿ. ಇನ್ನು ಎಕ್ಸ್ಪರ್ಟ್ ನಾಲೆಜ್ ಇರೋರು ಏನು ಮಾಡಬೇಕು? ಅವರಿಗೆ ಆಲ್ರೆಡಿ ಗೊತ್ತಿದೆ, ಸಿಪ್ CRPC ಅದೆಲ್ಲದೂ ಗೊತ್ತಿದೆ. ಸೊ ಅವರು ಏನು ಬದಲಾವಣೆ ಆಗಿದೆ ಅಂತ ಹೇಳುವಂಥದ್ದು ನೋಡಿದರೆ ಸಾಕಾಗತ್ತೆ. ಆ ಚೇಂಜಸ್ ಏನು ಇನ್ ನ್ಯೂ ಕ್ರಿಮಿನಲ್ ಲಾಸ್, ಅದೇನೇನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹೇಳುವಂಥದ್ದು ನೋಡಿದರೆ ಸಾಕು. ಪ್ಲಸ್ ಸೆಕ್ಷನ್ಸ್ಗಳು ಸ್ವಲ್ಪ ಮಟ್ಟಿಗೆ ಪ್ರತಿದಿನ ನೋಡ್ತಾ ಹೋದರೆ ನೆನಪಲ್ಲಿರುತ್ತೆ. ಇನ್ನು ಈ ಕ್ಯಾಟಗರಿಗೆ ಏನು? ಆಫ್ಕೋರ್ಸ್ ನಿಮಗೆ ಸೆಕ್ಷನ್ ಚಾಲೆಂಜು, ಸೆಕ್ಷನ್ಗಳನ್ನು ಓದಲೇಬೇಕು, ಇವರಿಗೂ ಓದಬೇಕಾಗುತ್ತೆ, ಸೆಕ್ಷನ್ಗಳು ಓದಲೇಬೇಕು. ಪ್ರಿನ್ಸಿಪಲ್ಸ್ಗಳನ್ನು ಓದಬೇಕು, ನಿಮ್ಗೆ ಅರ್ಧಂಬರ್ಧ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಪ್ರಿನ್ಸಿಪಲ್ಸ್ಗಳು ಓದಿರಬೇಕಾಗತ್ತೆ. ಪ್ಲಸ್ ಚೇಂಜಸ್. ಸೊ ಇದನ್ನು ಹೇಗೆ ಮಾಡೋದಂತ ಐ ಶೋ ಯು. ಯಾಕಂದ್ರೆ ತುಂಬ ಜನ ಇದೇ ಇದರಲ್ಲಿ ಕ್ಯಾಟಗರಿಲಿ ಬರ್ತಾರೆ. ಸೊ ಇವರಿಗೆ ಹೇಗೂ ಸುಲಭ ಅಲ್ವಾ? ನೋಡಿ, 2 ಕ್ರಿಮಿನಲ್ ಲಾಸ್ಗಳನ್ನ ಓದುವಾಗ ಒಂದು ಮೆಥಡ್ 1, ಮೆಥಡ್ 2, 2 ಮೆಥಡಲ್ಲಿ ನೀವು ಓದ್ಬೋದು. ಒಂದು ನೀವು ಹಳೆ ಕ್ರಿಮಿನಲ್ ಪ್ರೊಸೀಜರ್ ಇಟ್ಕೊಂಡು ಫಸ್ಟ್ ಒಂದು ಸಲ, ಈಗ ಉದಾಹರಣೆಗೆ ಒಂದೇ ಸೆಕ್ಷನ್ ಓದೋದಕ್ಕಿಂತ ವಾಟ್ ಐ ಸಜೆಸ್ಟ್, ಒಂದು ಚಾಪ್ಟರ್ನ ತೊಗೊಂಡು ಓದಿ, ಆವಾಗ ನಿಮಗೆ ಅಂದಾಜಾಗತ್ತೆ. ಉದಾಹರಣೆಗೆ ಪವರ್ ಆಫ್ ಕೋರ್ಟ್ಸ್ ಅಂತ ಇದೆ, ಚಾಪ್ಟರ್ 3 CRPCಯಲ್ಲಿ, ಸೆಕ್ಷನ್ 26ಇಂದ ಸೆಕ್ಷನ್ 35 ತನಕ. ಆಯಿತಾ? ಸೊ ಫಸ್ಟು CRPCನ ಓದಿ, ಆಮೇಲೆ ಬೇಕಿದ್ರೆ ಇದು ಒಂದು ಅಂದರೆ ರೀಡ್ 1 ಆ್ಯಕ್ಟ್ ಅಟ್ ಅ ಟೈಮ್. ಒಂದು ಆ್ಯಕ್ಟು ಅಟ್ ಎ ಟೈಮು, ಆ್ಯಂಡ್ ಆಮೇಲೆ ಕಂಪೇರ್ ಮಾಡಿ. ಕಂಪೇರ್ ದ್ಯಾಟ್ ವಿತ್ ಅನದರ್ ಆ್ಯಕ್ಟ್, ಅನದರ್ ನ್ಯೂ ಕ್ರಿಮಿನಲ್ ಲಾ, ವಿತ್ ನ್ಯೂ ಕ್ರಿಮಿನಲ್ ಲಾ. ಹೇಗೆ? ಈಗ ಅದೇ ಸೆಕ್ಷನ್ 26 ಅಂತ ಓದಿದ್ವಲ್ಲ, ಸೆಕ್ಷನ್ 26ಇಂದ ಸೆಕ್ಷನ್ 35 ತನಕ ನೋಡಿದ್ವಿ. ಈಗ ನೋಡಿ, ನ್ಯೂ ಕ್ರಿಮಿನಲ್ ಲಾಸ್ ತೊಗೊಳ್ತೇನೆ ನಾನೀಗ. ನ್ಯೂ ಕ್ರಿಮಿನಲ್ ಲಾಸಲ್ಲಿ ಈಗ ದಿಸ್ ಇಸ್ ಅ ಟ್ಯಾಕ್ಸ್ಮನ್ ಬೇರ್ ಆ್ಯಕ್ಟ್. ಕೆಲವೊಂದು ಬೇರೆ ಆ್ಯಕ್ಟಲ್ಲಿ ಕೊಟ್ಟಿದ್ದಾರೆ, ಚಾಪ್ಟರ್ ವೈಸ್ ಏನೇನು ಬದಲಾವಣೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಆವಾಗ ನಾನು ಬದಲಾವಣೆ ಏನು ಅಂತ ಇಲ್ಲಿ ನಿಮಗೆ ನಿಮ್ಗೆ ಕಾಣ್ತಾ ಇದ್ದಾರೆ ಅಂತ ಇಲ್ಲಿ ನೋಡಿ, ಎಲ್ಲೋ ಪೇಜಸ್ ಕಾಣ್ತಾ ಇದೆಯಲ್ಲ, ಆ ಎಲ್ಲೋ ಪೇಜಸ್ಸಲ್ಲಿ ಬದಲಾವಣೆಗಳೇನು ಅಂತ ಕೊಟ್ಟಿದ್ದಾರೆ ಚಾಪ್ಟರ್ ವೈಸ್. ಸೊ ನಾನು ಆ ಚಾಪ್ಟ್ರಲ್ಲಿ ಏನಾದರೂ ಬದಲಾವಣೆ ಇದೆಯಾ? ಲೆಟ್ ಮಿ ಸಿ. ಕೋರ್ಟ್ಸ್ ಬಗ್ಗೆ ಇದೆ. ಸೊ ಇದರಲ್ಲಿ ಸೆಕ್ಷನ್ ನಂಬರ್ ಚೇಂಜ್ ಆಯಿತು, ಸೆಕ್ಷನ್ 21 to 29 ಅಂತ ಆಯಿತು. ಸೊ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗಿದೆ. ಪನಿಷ್ಮೆಂಟ್ ಎಷ್ಟು ಕೊಡ್ಬೋದು ಹೇಳುವಂಥ 10,000 50,000 ಆಗಿದೆ, ಅದೆಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. ಅಂದರೆ ಉಳಿದದೆಲ್ಲ ಸೇಮು, ಆ ಪರ್ಟಿಕ್ಯುಲರ್ ಸೆಕ್ಷನಲ್ಲಿ ಇದು ಬದಲಾವಣೆ ಆಗಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗತ್ತೆ ಅಲ್ವಾ? ಸೊ ಇದು ಒಂದು ಮೆಥಡ್. ಒಂದು ಆ್ಯಕ್ಟ್ ನಮಗೆ ಹಳೆ ಕ್ರಿಮಿನಲ್ ಲಾ ಫುಲ್ ಓದ್ಕೊಂಡು, ಅಂದರೆ
ಫುಲ್ ಅಂದರೆ ರೈಟ್ ಫ್ರಮ್ ಸೆಕ್ಷನ್ 1 ಸೆಕ್ಷನ್ ಲಾಸ್ಟ್ ತನಕ ಓದಿ ಆಮೇಲೆ CRPC ಬನ್ನಿ ಅಂತ ಹೇಳ್ತಾ ಇಲ್ಲ, ನ್ಯೂ ಕ್ರಿಮಿನಲ್ಗೆ ಬನ್ನಿ ಅಂತ ಹೇಳ್ತಾ ಇಲ್ಲ. ಪರ್ಟಿಕ್ಯುಲರ್ ಒಂದು ಚಾಪ್ಟರ್ನ ತೊಗೊಂಡು ಆ ಚಾಪ್ಟರ್ನ CRPCಲಿ ಓದಿ ಆಮೇಲೆ ಕಂಪೇರ್ ಮಾಡಿ, BNSS ಕಂಪೇರ್ ಮಾಡಿ. BNSSಗೆ ಕಂಪೇರ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ಏನು ಯಾವ್ಯಾವ ಸೆಕ್ಷನ್ಗಳಲ್ಲಿ ಇಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳಿ. ನಿಮಗೆ ತುಂಬ ಬೇರೆ ಆ್ಯಕ್ಟಲ್ಲಿ ಕೊಟ್ಟಿದ್ದಾರೆ, ಎಕ್ಸೆಪ್ಟ್ ಫಾರ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅವರಿಗೆ ವಿತೌಟ್ ಕಮೆಂಟ್ಸ್ ಅಂತ ಇರತ್ತಲ್ಲ, ಅದನ್ನು ಹೊರತುಪಡಿಸಿ ಆಯಿತಾ, ಅದನ್ನು ಲೈಕ್ ಬೇರೆ ನಾರ್ಮಲ್ ಬೇರೆ ಆ್ಯಕ್ಟ್ಸ್ಗಳಲ್ಲಿ ವಿತ್ ಕಮೆಂಟ್ಸ್ ಇರುವಂಥ ಬೇರೆ ಆ್ಯಕ್ಟ್ಸ್ಗಳೆಲ್ಲ ದೇ ಹ್ಯಾವ್ ಗಿವನ್ ದ್ಯಾಟ್. ಚಾಪ್ಟರ್ ವೈಸು ಕೊಟ್ಟಿರ್ತಾರೆ, ಸೆಕ್ಷನ್ ವೈಸು ಕೊಟ್ಟಿರ್ತಾರೆ ಏನು ಚೇಂಜಸ್ ಆಗಿದೆ ಅಂತ ಹೇಳಿ. ನಾನು ರೆಫರ್ ಮಾಡ್ತಾ ಇರೋಂಥದ್ದು ಟ್ಯಾಕ್ಸ್ಮನ್ ಅವ್ರದ್ದು ಬೇರೆ ಆ್ಯಕ್ಟ್ ಆಯಿತಾ. ಸೊ ಹೀಗೆ ಮಾಡಿ ಒಂದು ಸ್ವಲ್ಪ ಅಂದಾಜಾಗುತ್ತೆ. ಸೊ ಅದರದ್ದು ಒಂದು ಚಿಕ್ಕ ನೋಟ್ಸ್ ಮಾಡ್ಕೊಳ್ಳಿ, ಹ್ಯಾಂಡ್ ರಿಟನ್ ನೋಟ್ಸ್. ಏನು ಬದಲಾವಣೆ ಆಗಿದೆ, 10,000ದಿಂದ 50,000 ತನಕ ಬದಲಾವಣೆ ಆಗಿದೆ. ಸೊ ಅದನ್ನು ಬೇಕಾದ್ರೆ ಸಪ್ರೇಟ್ ಪೇಜಲ್ಲಿ ನೀವು ಬರ್ಕೊಳ್ತಾ ಹೋಗಿ. ಚೇಂಜಸ್ ಇನ್ ಪವರ್ಸ್ ಆಫ್ ದಿ ಕೋರ್ಟ್ಸ್ ಅದರಲ್ಲಿ ಬಂದಾಗ ಮ್ಯಾಜಿಸ್ಟ್ರೇಟ್ JMFC ಪವರ್ ಜಾಸ್ತಿ ಆಗಿದೆ, ಬೇರೆನೇ ಒಂದು ಚಿಕ್ಕದಾಗಿ ಅದು ಸಪ್ರೇಟ್ ಪೇಜ್ ಇಟ್ಕೊಂಡು ನೀವು ಏನೇನು ಬದಲಾವಣೆನ ನೋಟಿಸ್ ಮಾಡಿದಿರಿ ಅದನ್ನು ನೋಟ್ ಮಾಡ್ಕೊಳ್ಳಿ ಆಯಿತಾ. ಇದು ಒಂದು ಮೆಥಡ್. ದಿಸ್ ಇಸ್ ಗೋಯಿಂಗ್ ಟು ಟೇಕ್ ಅ ಲಾಟ್ ಆಫ್ ಟೈಮ್, ತುಂಬ ಟೈಮ್ ತೊಗೊಳತ್ತೆ, ತುಂಬ ಅಂದರೆ ತುಂಬ, ಬಟ್ ವರ್ತ್ ಇಟ್, ಅಷ್ಟೇ ವರ್ತ್ ನೀವು, ಯಾಕಂದರೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಹೋಗುವಂಥದ್ದು. CRPCನ ಫಸ್ಟ್ ಯಾಕೆ ತೊಗೊಳ್ಳಿ ಅಂತ ಹೇಳ್ತಿದ್ದೇನೆ ಅಂತಂದರೆ ನಿಮಗೆ ಟೆಕ್ಸ್ಟ್ ಬುಕ್ಗಳು ಸಿಗ್ತವೆ. ಟೆಕ್ಸ್ಟ್ ಬುಕ್ಗಳದ್ದು ಆ ಪ್ರಿನ್ಸಿಪಲ್ ಅರ್ಥ ಆಗಲಿಲ್ವಾ ಕೆಲವೊಂದು ಸಲ, ಅರ್ಥ ಮಾಡ್ಕೊಳ್ಬೋದು. ಈಗ ಡೈರೆಕ್ಟಾಗಿ BNSನ ಟೆಕ್ಸ್ಟ್ ಬುಕ್ಗಳು ಸಿಗೋದಿಲ್ಲ ಅಂತ ಅಲ್ಲ, ಇದೆ ಕೆಲವೊಂದು, ಬಟ್ ಐ ಡೋಂಟ್ ನೋ, ನಾನು ಅದನ್ನು ಇನ್ನೂ ರೆಫರ್ ಮಾಡಲಿಲ್ಲ, ನಂಗೆ ಅಷ್ಟು ವ್ಯಾಲಿಡ್ ಇರುವಂಥ ಟೆಕ್ಸ್ಟ್ ಬುಕ್ಗಳು ಇನ್ನೂ ಸಿಕ್ಕಿಲ್ಲ. ಯಾಕಂದರೆ ಟೈಮ್ ಬೇಕಲ್ಲ ಟೆಕ್ಸ್ಟ್ ಬುಕ್ ಮಾಡಲಿಕ್ಕೂ ಕೂಡ, ಸೆಕ್ಷನ್ ವೈಸ್ ಚೇಂಜ್ ಮಾಡ್ತಾ ಹೋಗಬೇಕು. ಸೊ ಆ್ಯಟ್ ದಿಸ್ ಟೈಮ್ ವೆನ್ ಐ ಆಮ್ ಡೂಯಿಂಗ್ ದ ವಿಡಿಯೋ ಕೆಲವೊಂದು ಲಿಮಿಟೆಡ್, ಲೈಕ್ ಅದಕ್ಕೆ 4,000 5,000 ಎಲ್ಲ ಇರುತ್ತೆ ರೇಟ್. ಅದನ್ನು ಹೊರತುಪಡಿಸಿ ಬೇರೆ ಯಾವ ಟೆಕ್ಸ್ಟ್ ಬುಕ್ಗಳ ಬಗ್ಗೆ ನನಗೆ ಇನ್ನೂ ಅಷ್ಟು ಮಾಹಿತಿ ಇಲ್ಲ. ನೀವು BNSS ತೊಗೊಂಡು ಕೂಡ ಓದ್ಬೋದು, ಬಟ್ ನಿಮಗೆ ಉಲ್ಟಾ ಮೆಥಡ್ ಮಾಡಬೇಕಷ್ಟೆ. ನ್ಯೂ ಕ್ರಿಮಿನಲ್ಸ್ ತೊಗೊಂಡು ಫಸ್ಟ್ ಓದ್ಬೋದು, ಬಟ್ ಯು ಹ್ಯಾವ್ ಟು ಗೋ ಫಾರ್ ದ ಆಲ್ಟರ್ನೇಟಿವ್ ಮೆಥಡ್. ಇದು ಫಿಸಿಕಲ್ ಬುಕ್ಸ್ ಇಟ್ಕೊಂಡು ನೀವು ಗುದ್ದಾಡುವಂಥದ್ದು, ಬುಕ್ಸ್ ಆ್ಯಕ್ಚುಲ್ ಬೇರೆ ಆ್ಯಕ್ಟ್ಗಳು ಇಟ್ಕೊಂಡು. ಇನ್ನೊಂದು ಮೆಥಡ್ ಇದೆ, ಏಕೆಂದರೆ ಬುಕ್ಸ್ ಪೇಜ್ ಟರ್ನ್ ಮಾಡುವಂಥದ್ದು ಕೆಲವರಿಗೆಲ್ಲ ಇದಾಗತ್ತೆ. ಇನ್ನೊಂದು ಮೆಥಡ್ ಇದೆ ಆನ್ಲೈನ್ ಆಯಿತಾ. ನಿಮಗೆ ಒಂದು 2 ಇದು ಹೇಳ್ತೇನೆ. NCRB ಅಂತ ಹೇಳಿ, NCRB ವೆಬ್ಸೈಟ್, ಅಥವಾ ಸಂಜ್ಞಾನ್ ಅಂತ ಹೇಳಿ, ನಾನು ಆಲ್ರೆಡಿ ಹೇಳಿದ್ದೇನೆ ಒಂದು ಆ್ಯಪ್ ಬಗ್ಗೆ. ಸಂಜ್ಞಾನ್ ಅಂತ ಹೇಳುವಂಥ ಆ್ಯಪ್ ಇದೆ, ರೈಲ್ವೆ ಪೊಲೀಸ್ನವರು ಡೆವಲಪ್ ಮಾಡಿರುವಂಥದ್ದು. ಇದು ಸಂಜ್ಞಾನ್ ಆ್ಯಪ್. ಅಲ್ಲಿ ಏನಾಗುತ್ತೆ ಅಂದರೆ ಕಂಪ್ಯಾರಿಟಿವ್ಲಿ ನೀವು 2 ಸೆಕ್ಷನ್ಗಳನ್ನು ನೋಡ್ಬೋದು. ಓಕೆ, ಟೈಮ್ ಸೇವಿಂಗ್. ಅದು ಹೇಗೆ ಅಂತ ತೋರಿಸ್ತೇನೆ. ಸಿಯರ್ ಇಲ್ಲಿ NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ ಹೇಳುವಂಥ ಅವರ ವೆಬ್ಸೈಟ್ ಇದೆ. ಅಲ್ಲಿ ನ್ಯೂ ಕ್ರಿಮಿನಲ್ ಲಾಸ್. ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಅಥವಾ ಮೊಬೈಲಲ್ಲಾದರೆ ಸಂಜ್ಞಾನ್ ಅಂತ ತೊಗೊಳ್ಳಿ, SANGYAN. ನಿಮಗೆ ಅದ್ರದ್ದು ನಾನು ಹೇಗೆ ರೆಫರ್ ಮಾಡಬೇಕಂತ ಹೇಳ್ಕೊಟ್ಟಿದ್ದೇನೆ, ಒಂದು ಯೂಟ್ಯೂಬ್ ವೀಡಿಯೋ ಇದೆ, ಅದರದ್ದು ರೆಫರೆನ್ಸ್ ಇಲ್ಲಿ ಹಾಕ್ತೇನೆ ನಿಮಗೆ. ಓಕೆ, ನೀವು ಚೆಕ್ ಮಾಡಿ ನೋಡ್ಬೋದು. ಅದು ಅಂದರೆ ಕಂಪ್ಯಾರಿಟಿವ್ಲಿ ಸೈಡ್ ಬೈ ಸೈಡ್ ಸೆಕ್ಷನ್ಗಳನ್ನು ಕೊಡ್ತಾರೆ ವಿತ್ ಡಿಸ್ಕ್ರಿಪ್ಷನ್ನು. ಈಗ ಉದಾಹರಣೆಗೆ CRPCಯಲ್ಲಿ ಒಂದು ಸೆಕ್ಷನ್ 30 ಅಂತ ಇದ್ದರೆ ಅದರದ್ದು ಕರೆಸ್ಪಾಂಡಿಂಗ್ BNSನ ಸೆಕ್ಷನ್ ಯಾವುದು ಅಂತ ಹೇಳಿ ಆ ಸೆಕ್ಷನನ್ನು ಕೊಟ್ಟು, ಅದರಲ್ಲೂ ಕೂಡ ಅದರದ್ದು ಏನು ಡೀಟೇಲ್ಸ್ ಅಂತ ಕೊಟ್ಟು, ಮತ್ತು ಏನು ಬದಲಾವಣೆ ಆಗಿದೆ ಅಲ್ಲ ಅದನ್ನು ರೆಡ್ ಕಲರ್ ಬ್ಲೂ ಕಲರ್ ಎಲ್ಲ ಮಾರ್ಕ್ ಮಾಡಿದ್ದಾರೆ. ಆಗ ನಿಮಗೆ ಈಸಿ ಇದು ಬದಲಾವಣೆ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳೋಂಥದ್ದು ಸುಲಭ ಆಗುತ್ತೆ. ಸೊ ನೋಡಿ, ಇದು NCRB ಸಂಕಲನ ಆಫ್ ನ್ಯೂ ಕ್ರಿಮಿನಲ್ ಲಾಸ್ ಅಂತ ಹೇಳಿ ವೆರಿ ಹ್ಯಾಂಡಿ, ನಿಮ್ಗೆ ತುಂಬ ಹೆಲ್ಪ್ ಆಗುವಂಥ ವಿಚಾರ ಅಂತ ಹೇಳ್ಬೋದು. ಕೆಲವೊಂದು ಪ್ರಿಂಟ್ ಮಾಡಿ ಕೂಡ ಇಟ್ಕೊಳ್ಬೋದು, ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ಹೇಗೆ ಅಂತ ಹೇಳಿ. ಇಲ್ಲಿ ಕರೆಸ್ಪಾಂಡಿಂಗ್, ಈಗ ನಾನು BNSS ತೊಗೊಳ್ತೇನೆ, ಕರೆಸ್ಪಾಂಡಿಂಗ್ ಸೆಕ್ಷನ್ ಟೇಬಲ್ ಆಫ್ BNSS ವಿತ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್. ಸೊ ಇದನ್ನು ಕ್ಲಿಕ್ ಮಾಡಿದರೆ ಸ್ವಲ್ಪ ಟೈಮ್ ತೊಗೊಳತ್ತೆ ಇದು ಆಯಿತಾ. ಇದು ಸರಿ ಇಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಹೋಗ್ಬಿಡ್ಬೇಡಿ. ದಿಸ್ ಇಸ್ ಅ ವೆರಿ ಪ್ರಾಪರ್ ವೆಬ್ಸೈಟ್. ಕೆಲವೊಂದು ಸಲ ಬ್ರೌಸ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲಿ ನೋಡಿ, ನೀವು ಹೇಗೆ ಬೇಕಾದರೂ ಓದ್ಬೋದು. BNSSಯಿಂದನೂ CRPC ಓದ್ಬೋದು, ಅಥವಾ ಇದನ್ನು ಕ್ಲಿಕ್ ಮಾಡಿದರೆ CRPC ಟು BNSS. ಸೊ ನನಗೇನು ಐ ಪ್ರಿಫರ್ ಫಸ್ಟ್ CRPC, ಯಾಕೆಂದರೆ ಲೈಕ್ ಹಳೇದಲ್ವಾ. ಸೊ ಫಸ್ಟ್ CRPC ಆಮೇಲೆ BNSS, ಹಾಗೆ ನಾನು ಆ ರೀತಿ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನೋಡಿ, ವೆರಿ ಸಿಂಪಲ್ ಆಗಿ ಕೊಡ್ತಿದ್ದಾರೆ. ಇದು ಏನಂತ ಅಂದರೆ, ಇಲ್ಲಿ ಒಂದು ಇದೇನಂತಂದರೆ CRPC ಸೆಕ್ಷನ್ ಇಲ್ಲಿ ಬರೋದಿಲ್ಲ, ಅದು ಒಂದು ಡ್ರಾಬ್ಯಾಕ್.
ಸೊ ನೀವು ಬೇಕಾದ್ರೆ CRPC ಬೇರೆ ಆ್ಯಕ್ಟ್ ಇಟ್ಕೊಂಡು ಇಲ್ಲಿ ಚೆಕ್ ಮಾಡಿ ನೋಡ್ಬೋದು. ಇಲ್ಲ ಅಂದರೆ ಎಕ್ಸ್ಟ್ರಾ ಇದು ಹಾಕಿದ್ದಾರೆ, ಏನು ಬದಲಾವಣೆ ಇದೆಲ್ಲ ಕೂಡ CRPC ಇದ್ದಂಥದ್ದೇ ಪ್ರಾಕ್ಟಿಕಲ್ ಇದು. ಬಟ್ ಏನು ಬದಲಾವಣೆ ಆಗಿದೆ ಅಂತ ಹೇಳಿ ಇಲ್ಲಿ ಹಾಕಿದ್ದಾರೆ, ಆಯಿತಾ. ಆ್ಯಪಲ್ಲಾದರೆ ನಿಮಗೆ ಕರೆಸ್ಪಾಂಡಿಂಗ್ ಆಗಿ ಲೈಕ್ ಲೆಫ್ಟಲ್ಲಿ CRPC ಸೆಕ್ಷನ್ನೇ ಬರುತ್ತೆ, BNSSನ ಸೆಕ್ಷನ್ನೇ ಬರುತ್ತೆ. ಹಾಗೆ ನೀವು ಚೆಕ್ ಮಾಡಿ ನೋಡಿ, ಇಟ್ಸ್ ವೆರಿ ಹ್ಯಾಂಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾನು ಕೂಡ ಲೈಕ್ ಐ ಯೂಸ್ ದ್ಯಾಟ್. NCRB ಆದರೂ ನಂಗೆ ಅರ್ಜೆಂಟಿಗೆ ಲೈಕ್ ಈಗ ನನಗೆ ಯಾವುದಂತ ರೆಫರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಸಂಜ್ಞಾನ ಆ್ಯಪ್ ಇದೆಲ್ಲ ವೆರಿ ಬ್ಯೂಟಿಫುಲಿ ಡಿಸೈನ್ಡ್ ಆ್ಯಪ್. ಗೌರ್ಮೆಂಟೇ ರೈಲ್ವೆ ಪೊಲೀಸ್ನ ಆ ಡಿಪಾರ್ಟ್ಮೆಂಟ್ ಅವರು ಡೆವಲಪ್ ಮಾಡಿರುವಂಥದ್ದು, ಅದು ಗೌರ್ಮೆಂಟ್ ವೆಬ್ಸೈಟಲ್ಲೇ ಬರುತ್ತೆ. ಐ ಥಿಂಕ್ ಆ್ಯಂಡ್ರಾಯ್ಡ್ ಮತ್ತು iOS ಕೂಡ ಎರಡಕ್ಕೂ ಡೌನ್ಲೋಡ್ ಮಾಡ್ಕೊಳ್ಬಹುದು ಅದು. ಸೊ ಹಾಗೆ ಕಂಪ್ಯಾರಿಟಿವ್ ಇಮಿಡಿಯೇಟ್ಲಿ ನೀವು ಹಾಗೆ ನೋಡ್ತಾ ಹೋದರೆ ನಿಮಗೆ ಆ ಟೈಮ್ಸ್ ಉಳಿಯುತ್ತೆ. ಬುಕ್ಕನ್ನು ಬ್ರೌಸ್ ಹೀಗೆ ಲೈಕ್ ಪೇಜ್ ತಿರುವು ಹಾಕುವಂಥದ್ದು ಆ ಟೈಮ್ ಉಳಿಯುತ್ತೆ. ಪ್ಲಸ್ ಸೈಡ್ ಬೈ ಸೈಡ್ ಅಲ್ಲಲ್ಲೇ ನೋಡ್ತಾ ಹೋಗೋದಕ್ಕೆ ಇನ್ನೂ ಜಾಸ್ತಿ ಮನಸ್ಸಲ್ಲಿ ಉಳಿಯುತ್ತೆ ಸೆಕ್ಷನ್ ಕಂಪ್ಯಾರಿಸನ್. ಈಗ ಉದಾಹರಣೆಗೆ ಸೆಕ್ಷನ್ 154 ಆಫ್ CRPC ಏನಾಯಿತು ಹೇಳುವಂಥದ್ದು ನಿಮ್ಗೆ ಇಮಿಡಿಯೇಟ್ಲಿ ಲೈಕ್ ಐ ಶೋ ಯು. ಇಲ್ಲಿ ಸರ್ಚ್ ಆಪ್ಷನ್ ಇದೆಲ್ಲ, ಸೊ 154 ಅಂತ ಲೆಟ್ ಮಿ ಸಿ 154. ಇದು BNSSನ ಇದು ಬಂತು. CRPC ಈಚೆ ಸೈಡಲ್ಲಿ ಬೈ ಡಿಫಾಲ್ಟ್ ತೋರಿಸ್ತಾ ಇದೆ ನೋಡಿ, ಇಲ್ಲಿ 154. ಸೊ ನಾವು ಹೀಗೆ ನೋಡೋದಕ್ಕೆ ಏನಾಗುತ್ತೆ, ಇಮಿಡಿಯೇಟ್ಲಿ 173, 154 CRPC, 173 BNSS ಅಂತ ಹೀಗೆ ನಮಗೆ ನೆನಪಲ್ಲಿ ಉಳಿತಾ ಹೋಗುತ್ತೆ. ಅಲ್ಲೂ ಕೂಡ ಇಲ್ಲಿ ಬ್ಲ್ಯಾಕಲ್ಲಿರೋದು ಆಲ್ರೆಡಿ CRPCಲ್ಲಿ ಇದ್ದಂಥದ್ದು, ಆಯಿತಾ. ಹೊಸದಾಗಿ ಏನು ಆ್ಯಡ್ ಆಗಿದೆ, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಮುಖಾಂತರ FIR ನೀಡ್ಬೋದು, ಈ FIR ಅಲ್ವಾ. ಪ್ರಿಲಿಮಿನರಿ ಎನ್ಕ್ವೈರಿಗೆ ಟೈಮು, ಮ್ಯಾಜಿಸ್ಟ್ರೇಟ್ಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಸೊ ಹೀಗೆ ಈ ರೀತಿ ಇದನ್ನು ನಾವು ಕಾಣ್ತೇವೆ. ಸೊ ಇದನ್ನು ನೀವು ಐ ಥಿಂಕ್ ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು, ಹೊಸ BNSS ಇದು. ಸೊ ಬೇರೆ ಆ್ಯಕ್ಟ್ನ ಪರ್ಚೇಸ್ ಮಾಡೋದಕ್ಕಿಂತ ಈ ರೀತಿ ಕಲರ್ ಪ್ರಿಂಟ್ ಮಾಡಿಸ್ಕೊಳ್ಳಿ, ಕಲರಲ್ಲಿ ನಿಮ್ಗೆ ಕೊಟ್ಟಿರ್ತಾರಲ್ಲ ಹೆಲ್ಪ್ ಆಗುತ್ತೆ, ಇಮ್ಮಿಡಿಯೇಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲದಕ್ಕೂ ಯಾಕೆಂದರೆ ನೋಡಿ, ನೀವು ಒಬ್ಬರೇ ಅಲ್ಲ, ದೇಶಾದ್ಯಂತ ಪ್ರತಿ ಕಾನೂನು ಓದುವಂಥವ್ರಿಗೂ ಇದೊಂದು ಚಾಲೆಂಜ್ ನೆನ್ಪಿಟ್ಕೊಳ್ಳುವಂಥದ್ದು. ನೀವು ಒಬ್ಬರೇ ಅಲ್ಲ, ಆಯಿತಾ. ನಾವು ಒಬ್ಬರೇ ಇದನ್ನು ಕಷ್ಟ ಅನುಭವಿಸ್ಬೇಕಾಗಿಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೆ ತಕ್ಕನಾಗೆ ಟೂಲ್ಸ್ ಕೂಡ ಬರುತ್ತೆ, ನಾವು ಯಾವ ರೀತಿ ಓದಬೇಕು, ಓದಬಾರ್ದು, ಓದಲಿಕ್ಕೆ ಹೆಲ್ಪ್ ಆಗುವಂಥ ಟೂಲ್ಸ್. ಸೊ ಈ ರೀತಿ ಕಲರ್ ಪ್ರಕಾರ ಚೇಂಜಸ್ ಕೊಟ್ಟರೆ ನಮಗೆ ಸುಲಭ ಆಗುತ್ತೆ, ನಮಗೆ ಮನಸ್ಸಲ್ಲಿ ಜಾಸ್ತಿ ನೆನಪಲ್ಲಿ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ಹೀಗೆ ಈ ರೀತಿ ಓದಲಿಕ್ಕೆ ಪ್ರಯತ್ನ ಪಡಿ. ಇದು ನಮ್ಮ ಮೆಥಡ್ 2. ಎಲೆಕ್ಟ್ರಾನಿಕ್ ಹೇಗೆ ಕ್ರಿಮಿನಲ್ ಲಾಸ್ಗಳು ಅಪ್ಡೇಟ್ ಆಗಿದೆ ಅಲ್ಲ, ಹಾಗೆ ನಾವು ಕೂಡ ಎಲೆಕ್ಟ್ರಾನಿಕಲಿ ಅಪ್ಡೇಟ್ ಆದರೆ ಐ ಪ್ರಿಫರ್. ಆದರೆ ಕೆಲವರು ಅಷ್ಟು ನಮಗೆ ಕಷ್ಟ ಆಗುತ್ತೆ, ಮೊಬೈಲ್ ಇಟ್ಕೊಂಡು ನೋಡೋದು ಕಷ್ಟ ಆಗುತ್ತೆ. ಒಂದು ಚಿಕ್ಕದು 200-300 ರೂಪಾಯಿಗೆ ಮೊಬೈಲ್ ಸ್ಟ್ಯಾಂಡ್ ಸಿಗುತ್ತೆ. ಆ ಮೊಬೈಲ್ ಸ್ಟ್ಯಾಂಡ್ ಇಟ್ಕೊಳ್ಳಿ, ಜಸ್ಟ್ ಒಂದು ಓದುವಾಗ ಮಾತ್ರ ರೆಫರ್ ಮಾಡಿ, ಮೊಬೈಲ್ ಸ್ಟ್ಯಾಂಡ್ ಮೇಲೆ ಮೊಬೈಲ್ ಇಟ್ಕೊಂಡು, ಅಥವಾ ನಿಮ್ಮ ಟ್ಯಾಬ್ ಇದ್ದರೆ ಟ್ಯಾಬ್ ಇಟ್ಕೊಳ್ಳಿ. ಜಸ್ಟ್ ಎಕ್ಸಾಮ್ ಇದು ರೆಫರ್ ಮಾಡುವಾಗ, ಸೆಕ್ಷನ್ ರೆಫರ್ ಮಾಡುವಾಗ ಮಾತ್ರ ಮೊಬೈಲ್ ಯೂಸ್ ಮಾಡಿ. ಯಾಕೆಂದರೆ ತುಂಬ ಹೊತ್ತು ಮೊಬೈಲ್ ಯೂಸ್ ಮಾಡುವಂಥದ್ದು ಕೆಲವರಿಗೆ ಪ್ರಾಬ್ಲಮ್ ಆಗಿರುತ್ತೆ, ಟೆಕ್ನಿಕಲಿ ಹೇಳುವಂಥದ್ದು, ಆಯಿತಾ. ಸೊ ಲೈಕ್ ಟೆಕ್ನಾಲಜಿ ಯೂಸ್ ಮಾಡ್ತೀರಾ, ಯು ಬೆಟರ್. ಇನ್ನೂ ಬೇರೆ ಬೇರೆ ವೆಬ್ಸೈಟ್ಸ್ಗಳು ಇನ್ನೂ ಅಪ್ಗ್ರೇಡ್ ಆಗ್ತಾ ಇರ್ಬೋದು ಮೀನ್ ವೈಲ್, ಆಯಿತಾ. ಆ್ಯಟ್ ದಿಸ್ ಲೈಕ್ ಈ ಪ್ರೆಸೆಂಟ್ ಸಿಚುಯೇಷನಲ್ಲಿ NCRB ವೆಬ್ಸೈಟ್ ಮತ್ತು ಸಂಜ್ಞಾನ ಆ್ಯಪ್ ರೆಫರ್ ಮಾಡಿ. ಸೈಡ್ ಬೈ ಸೈಡ್ ಎರಡೂ ಸೆಕ್ಷನ್ಗಳನ್ನು ಹೇಗೆ ಓಲ್ಡ್ ಕ್ರಿಮಿನಲ್ಸ್, ನ್ಯೂ ಕ್ರಿಮಿನಲ್ಸ್ ಕೊಟ್ಟಿರ್ತಾರಲ್ಲ, ಸೊ ಇದನ್ನು ನೀವು ಓದ್ತಾ ಹೋದರೆ ನಿಮಗೆ ಲೈಕ್ ತುಂಬ ಇಂಪ್ರೂವ್ಮೆಂಟ್ ಕಾಣ್ತೀರಿ. ಸೊ ಹೀಗೆ ಒಂದು ಹಂತದಲ್ಲಿ ಓದ್ತಾ ಹೋಗುವಂಥದ್ದು. ಸೊ ಇದು ಮೆಥಡ್ 1, ಮೆಥಡ್ 2. ಈಗ ಓದುವಂಥ ಸ್ಟೆಪ್ ಏನು ಅಂತ ಹೇಳಿ ನಾವು ನೋಡೋಣ. ಸೊ ಸ್ಟೆಪ್ 1. ಸೊ ನಿಮ್ಮ ಹತ್ರ ಈಗ ಆಲ್ರೆಡಿ ನೀವು NCRB ಓದ್ತೀರಾ, NCRB ಮುಖಾಂತರವಾ ಅಥವಾ ಸಂಜ್ಞಾನ ಆ್ಯಪ್ ಮುಖಾಂತರವಾ ಅಥವಾ ಬೇರೆ ಆ್ಯಕ್ಟ್, ಇದೆಲ್ಲ ನೆಸೆಸರಿ, ಇದನ್ನು ಸ್ಕಿಪ್ ಮಾಡಬೇಡಿ, ಆಯಿತಾ. ಯಾವುದಾದ್ರು ಒಂದು ಫಿಸಿಕಲ್ ಬುಕ್ಕ ಅಥವಾ ಮೆಥಡ್ 1 ಮೆಥಡ್ 2 ಬಟ್ ಕೀಪ್ ದ್ಯಾಟ್ ರೆಡಿ ವಿತ್ ಯು. ಸೊ ಅದನ್ನು ಇಟ್ಕೊಂಡು ನೆಕ್ಸ್ಟ್ ಏನಂತ ಅಂದರೆ ನೀವು ಚಾಪ್ಟರ್ ವೈಸ್ ಓದಲಿಕ್ಕೆ ಪ್ರಾರಂಭ ಮಾಡಿ. ಒಂದು ಎಂಟೈರ್ ಚಾಪ್ಟರ್ನ ತೊಗೊಳ್ಳಿ, ಆಯಿತಾ. ಇದು ಇವತ್ತು ಈ ಚಾಪ್ಟರ್ನ ಓದ್ತಿದ್ದೇನೆ ಅಂತ ಹೇಳಿ ಆ ಚಾಪ್ಟ್ರಲ್ಲಿ ಏನೇನು ಬದಲಾವಣೆ ಆಯಿತು. ಸೊ ನಾನೊಂದು ಸಣ್ಣ ಹಿಂಟ್ ಕೊಡಬೇಕಾ, BNSSಲ್ಲಿ ಮೇಜರ್ ಚೇಂಜಸ್ಸು ಇದ್ರ ಬಗ್ಗೆ, ಇನ್ಫಾರ್ಮೇಷನ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಆಫ್ ದಿ ಪೊಲೀಸ್,
ಅದರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಚೇಂಜಸ್ ಆಗಿದೆ. ಉಳಿದಿದ್ದೆಲ್ಲ ಕೆಲವೊಂದು ಏನೂ ಚೇಂಜ್ ಆಗಲಿಲ್ಲ. ಯಾವುದು ಕೆಲವೊಂದು ಚಾಪ್ಟರ್ಸ್ಗಳಿವೆ ಏನು ಅಂದರೆ ಏನೂ ಬದಲಾವಣೆ ಆಗಲಿಲ್ಲ. ನಿಮ್ಗೆ ಆವಾಗ ಸುಲಭ ಆಗತ್ತೆ ಹಾಗೆ ಗೊತ್ತಾದರೆ ಅಲ್ವಾ. ಸೊ ಆ ಚಾಪ್ಟರ್ನ ಮನಸ್ಸಲ್ಲಿ ಇಟ್ಕೊಂಡು ತೊಗೊಳ್ಳಿ. ಅಥವಾ ಸೆಕ್ಷನ್ ವೈಸ್ ಅದು ಇಂಪಾರ್ಟೆಂಟ್ ಸೆಕ್ಷನ್ ಇರುತ್ತೆ. ಉದಾಹರಣೆಗೆ 154 ಸೆಕ್ಷನ್ ಓದ್ತಿದ್ದೀರಿ, ತುಂಬ ಚೇಂಜಸ್ ಆಗಿದೆ, ಅಥವಾ ಚಾರ್ಜ್ ಶೀಟ್ ಅದನ್ನು ಓದಬೇಕಾ, ಹಾಂ ಆ ಸೆಕ್ಷನ್ನ ತೊಗೊಳ್ಳಿ ಆಯಿತಾ, ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಆಮೇಲೆ ಪ್ರಿನ್ಸಿಪಲ್ಸ್ ಏನಂತ ಓದಿ. ಫಸ್ಟ್ ಏನು ಹೇಳುತ್ತೆ, ನೀವು ಓಲ್ಡ್ ಕ್ರಿಮಿನಲ್ ಲಾಸನ್ನು ನೋಡಿಕೊಂಡು ಏನು ಪ್ರಿನ್ಸಿಪಲ್ ಇತ್ತು ಅಂತ ಹೇಳಿ ಸೈಡ್ ಬೈ ಸೈಡ್ ಕಾಣುತ್ತಲ್ವಾ, ಏನು ಪ್ರಿನ್ಸಿಪಲ್ಲು. ಈಗ FIR ಅಲ್ಲಾದರೆ ಮೇನಾಗಿ ಏನು, ಪೊಲೀಸ್ ಆಫೀಸರ್ ರೈಟಿಂಗಲ್ಲಿ ಅಥವಾ ಓರಲ್ಲಿ ಕೂಡ ಆ ಇನ್ಫಾರ್ಮೇಷನ್ ತೊಗೊಳ್ಬೋದು. ಆ ಇನ್ಫಾರ್ಮೇಷನನ್ನು ಕಾಪಿ ಕೊಡಬೇಕು. ಅಥವಾ ರೇಪ್ ಕೇಸಸಲ್ಲಿ ಹೆಂಗಸರೇ ಅದನ್ನು ತೊಗೊಳ್ಬೇಕು ಹೇಳುವಂಥದ್ದು ಒರಿಜಿನಲ್ ಇತ್ತು. ಇನ್ನು ಈಗ ಎಡಿಷ್ನಲಿ ಏನು ಚೇಂಜ್ ಆಗಿದೆ, ಸೊ ಬೇಸಿಕ್ ಪ್ರಿನ್ಸಿಪಲ್ಸ್ ಓದಿ. ಆಮೇಲೆ ಏನು ಚೇಂಜಸ್ ಆಗಿದೆ ಅಲ್ಲಿ ಕಲರಲ್ಲಿ ಕಾಣುತ್ತದಲ್ಲ ನಿಮಗೆ, ಆ ಚೇಂಜಸ್ ಏನು, ಚೇಂಜಸ್ ಏನಂತಂದರೆ ಮೇನಾಗಿ 0 FIR, ಎಲೆಕ್ಟ್ರಾನಿಕ್ FIR, ಅಥವಾ ಪ್ರಿಲಿಮಿನರಿ ಎನ್ಕ್ವೈರಿ ಬಗ್ಗೆ ಆ್ಯಡ್ ಮಾಡಿದ್ದಾರೆ. ಅಥವಾ ಇನ್ನು ನಾವು ನೋಡಬೇಕಂದ್ರೆ ಇದು ಮ್ಯಾಜಿಸ್ಟ್ರೇಟ್ಗೆ ಅಪ್ಲಿಕೇಶನ್ ಹಾಕುವಂಥದ್ದು. ಸೊ ಈ ಒಂದು ಸ್ಟೆಪ್ ನಾವು ಮಾಡ್ಕೊಳ್ಬೇಕು. ಅದಾದ ನಂತರ ಸ್ಟೆಪ್ 4ಅಲ್ಲಿ ಲೈಕ್ ನೀವು ಓದಿರ್ತಿಲ್ಲ, ಅರ್ಥ ಮಾಡ್ಕೊಂಡಿರ್ತೀರಿ, ಅದನ್ನು ಚಿಕ್ಕದಾಗಿ ನೋಟ್ಸ್ ಮಾಡ್ಕೊಳ್ಳಿ ಅಥವಾ ಚಾರ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಬೇಗ ಮರೆಯುವಂಥ ಚಾನ್ಸಸ್ ಇದೆ ಆಯಿತಾ. ಈಗ ನನ್ನ ಎಕ್ಸ್ಪೀರಿಯನ್ಸು, ನಾವು ಎಷ್ಟೇ ಓದಿರಲಿ ಒಂದು ಸೆಕ್ಷನ್ಗೆ ಇನ್ನೊಂದು ಸೆಕ್ಷನ್ ಹೋಗ್ತಾ ಹೋಗ್ತಾ ಮರ್ತು ಹೋಗುತ್ತೆ. ಸೊ ಓದಿದ್ದನ್ನು ಇಮಿಡಿಯೇಟ್ಲಿ ನಿಮ್ಮ ಅರ್ಥದಲ್ಲಿ ನೀವೇನು ಇದು ಮಾಡ್ಕೊಂಡಿದ್ದೀರಿ ನೋಟ್ಸ್ ಮಾಡ್ಕೊಳ್ಳಿ. ಚೇಂಜಸ್ ಹೇಳುವಂಥದ್ದನ್ನು ಸಪ್ರೇಟೇ ಮಾಡ್ಕೊಳ್ಳಿ. ಚೇಂಜಸ್ಗೆ ಸಂಬಂಧಪಟ್ಟ ನೋಟ್ಸ್ ಇದೆ ಅಲ್ಲ, ಆ ಸಪ್ರೇಟ್ ಅಥವಾ ಆ ಬುಕ್ಕಲ್ಲಿ ನೀವೇನು ಮಾಡ್ತಿರಲ್ಲ ಲಾಸ್ಟ್ ಸಪ್ರೇಟ್ ಭಾಗ ಮಾಡಿ ಬೇರೆ ಬರ್ಕೊಳ್ಳಿ. ಅಲ್ಲಲ್ಲೇ ಬರ್ಕೊಂಡ್ರೂ ತೊಂದರೆ ಇಲ್ಲ. ಅದನ್ನು ಬೇಕಾದ್ರೆ ನೀವು ಲಾಸ್ಟ್ಗೆ ಕ್ಲಬ್ ಮಾಡ್ಬೋದು ಆಯಿತಾ. ನೋಟ್ಸ್ ಅಥವಾ ಚೇಂಜಸ್ ಇದ್ರ ಬಗ್ಗೆ. ಅಥವಾ ಇದು ಫ್ಲೋ ಚಾರ್ಟ್ಸ್ಗಳೆಲ್ಲ ಮಾಡ್ಕೊಳ್ತಾರೆ ಕೆಲವರು. ಅದನ್ನು ಬೇಕಾದ್ರೆ ರೆಫರೆನ್ಸಿಗೆ ನಮ್ಮ ಆ್ಯಪಲ್ಲೇ ಫ್ರೀ ಸ್ಯಾಂಪಲ್ ಇದೆ, ಚೇಂಜಸ್ ಇನ್ ಕ್ರಿಮಿನಲ್ ಲಾಸ್ಗಳು ಆ ಬುಕ್ಕಿಂದೆಲ್ಲ. ಅದನ್ನು ನೀವು ಚೆಕ್ ಮಾಡಿ ನೋಡ್ಬೋದು ಯಾವ ರೀತಿ ಬೇಸಿಕ್ಕಾಗಿ ಚಾರ್ಟ್ ಮಾಡ್ಕೊಳ್ಳೋಂಥದ್ದು. ಅದಕ್ಕೇನು ಈ ಥರದೇ ಮೆಥಡ್ ಅಂತ ಇಲ್ಲ. ನೀವು ಜಸ್ಟ್ ಲಿಸ್ಟ್ ಹೀಗೆ 1 2 3 4 ಅಥವಾ ಹೀಗೆ ಚಾರ್ಟ್ ಮಾಡ್ಕೊಳ್ತಾರೆ. ಅಥವಾ ಇದಾದ ನಂತರ ಸ್ಟೆಪ್ ಬೈ ಸ್ಟೆಪ್ ಎಷ್ಟೋ ರೀತಿಯ ಚಾರ್ಟ್ ಮಾಡುವಂಥ ಮೆಥಡ್ ಇದೆಯಲ್ಲ, ಅದನ್ನು ನೀವು ಎನಿ ಕೈಂಡ್ ಯು ಕ್ಯಾನ್ ಫಾಲೋ ಆಯಿತಾ. ಸೊ ಇನ್ನು ಕೆಲವರಿಗೆ ಯಾವ ರೀತಿ ಕ್ವಶನ್ಸ್ಗಳು ಬರ್ಬೋದು ಹೇಳುವಂಥದ್ದು ಇದೆ. ನಾವು ಓದ್ತೇವೆ, ಬಟ್ ನಾವು ಕ್ವಶನ್ಸ್ಗಳು ಹೇಗೆ ಅಂತ ಹೇಳುವಂಥ ಯೋಚನೆಯಲ್ಲಿ ನಾವು ಓದಬೇಕಲ್ವಾ. ನೀವು ಇದಕ್ಕೆ ಏನು ಮಾಡಬೇಕಂತಂದರೆ, ಯೂಶ್ವಲಿ ಹಿಂದಿನ ಕ್ವಶನ್ ಪೇಪರ್ಸ್ಗಳೆಲ್ಲ ಕೂಡ ಅಮೆಂಡ್ಮೆಂಟ್ ಆಧಾರದ ಮೇಲೆ ಏನು ಕ್ವಶನ್ಸ್ಗಳು ಕೇಳ್ತಿದ್ರು, ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಅಂತ ಹೇಳುವಂಥದ್ದು, ಅಥವಾ ಏನು ಅಮೆಂಡ್ಮೆಂಟ್ ಮುಖಾಂತರ ಏನು ಆ್ಯಡ್ ಮಾಡಿದರು ಅಂತ ಹೇಳಿ. ಹಾಗಿದ್ರೆ ಇಲ್ಲೂ ಕೂಡ ಏನಾಗುತ್ತೆ, ಹೊಸ ಕ್ರಿಮಿನಲ್ ಲಾ ಮುಖಾಂತರ ಏನು ಬದಲಾವಣೆ ಆಯಿತು, ಏನು ಚೇಂಜ್ ಆಯಿತು ಅಂತ ಹೇಳುವಂಥದ್ದು. ಅಂದರೆ ಚೇಂಜ್ ಅಂದರೆ ಯಾವ್ಯಾವ ರೂಪದಲ್ಲಿ ಇದೆ ಅದು ಚೇಂಜಸ್ಸು. ಒಂದು ಹೊಸ ಸೆಕ್ಷನ್ಸ್ಗಳು ಆಯಿತಾ, IPCಯಲ್ಲಿ ಟೆರರಿಸ್ಟ್ ಅಥವಾ ಆರ್ಗನೈಸ್ಡ್ ಕ್ರೈಮ್ ಇದೆಲ್ಲ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಅಂಥ ಹೊಸ ಸೆಕ್ಷನ್ಗಳು. ಅಥವಾ BNSದಲ್ಲಿ ಮರ್ಸಿ ಪೆಟಿಷನ್ ಹೇಳುವಂಥದ್ದು. ಸೊ ಫಸ್ಟ್ ನೀವು ಕೆಲವೊಂದು ಸಲ ಏನಾಗುತ್ತೆ, ಫಸ್ಟ್ ಚೇಂಜಸ್ಗಳನ್ನೇ ಓದ್ಕೊಂಡ್ಬಿಟ್ರೂ ತೊಂದರೆ ಇಲ್ಲ. ಆವಾಗ ನಿಮಗೆ ಹಳೇದು ಹೊಸದು ಓದುವಾಗ ಚೇಂಜಸ್ ಬಂದ್ಕೊಳ್ಳೆ ಯು ಕ್ಯಾನ್ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ. ಇದು ಚೇಂಜ್ ಆಗಿರೋ ಸೆಕ್ಷನ್ ಇದು, ಇದರಲ್ಲಿ ಆ ವಿಚಾರ ಇದೆ ಅಂತ ಹೇಳಿ ನಿಮಗೆ ನೆನಪಾಗತ್ತೆ. ಸೊ ಹಾಗೂ ಕೂಡ ಎನಿವನ್ ಕ್ಯಾನ್ ಡೂ ಆಯಿತಾ. ಇದು ಇದೇ ರೀತಿ ಮೆಥಡ್ ಅಂತ ಇಲ್ಲ, ಬಟ್ ಸಾರ್ಟ್ ಔಟ್ ಆಗಿ ಮನಸ್ಸು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಇದಾದ ನಂತರ ಇದು ಫಸ್ಟ್ ಈ ಚಾಪ್ಟ್ರು ಅಟ್ ಎ ಟೈಮ್ ಇಷ್ಟು ನಾನು ಓದ್ತೇನೆ ಹೇಳುವಂಥದ್ದು, ಅದು ಕ್ಲಾರಿಟಿ ಇದ್ದರೆ ಆವಾಗ ಏನು ಹೆದರಿಕೆ ಆಗೋದಿಲ್ಲ. ಮತ್ತು ಗ್ರ್ಯಾಜುವಲಿ ಇದು ಅಭ್ಯಾಸ ಆಗುತ್ತೆ. ಯಾಕೆ ಫಸ್ಟ್ ಹೆದರಿಕೆ ಆಗುತ್ತೆ, ಒಂಥರ ಅದರದ್ದು ಬೃಹತ್ ಒಂದು ಆ ಸೆಕ್ಷನ್ಸ್ಗಳ ರೂಪ ನೋಡಿಕೊಂಡು, ಕೆಲವೊಂದು ಅರ್ಥ ಆಗದಿರೋ ಸೆಕ್ಷನ್ಸ್ಗಳು ಇದೆಲ್ಲ ನೋಡಿಕೊಂಡು ಒಂದೇ ಸಲ ನಮಗೆ ಭಯ ಆಗತ್ತೆ, ಸಹಜ. ಬಟ್ ನೋಡಿಕೊಂಡಷ್ಟು ತುಂಬ ಕಷ್ಟ ಏನಿಲ್ಲ ಆಯಿತಾ. ನನ್ನ ಭರವಸೆ, ಐ ಆಮ್ ಸೇಯಿಂಗ್, ನೀವು ಸರಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ, ಇಲ್ಲಾಂದರೆ ಅದು ಕಷ್ಟನೇ. ಅರ್ಥ ಆಗತ್ತೆ, ಅರ್ಥ ಮಾಡ್ಕೊಳ್ಳೋರಿಗೆ, ಸರಿಯಾಗಿ ಅದನ್ನು ಅನ್ವೇಷಣೆ ಮಾಡೋರಿಗೆ ಖಂಡಿತವಾಗ್ಲೂ ಅರ್ಥ ಆಗತ್ತೆ. ಅದರಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಆಯಿತಾ. ಎಸ್, ಸೊ ಒಂದು ನ್ಯೂಲಿ ಆ್ಯಡೆಡ್ ಸೆಕ್ಷನ್ ಯಾವುದು ಅಂತೇಳಿ ನೋಡಬೇಕು. ಹಾಗೆ ಹಳೆ ಕ್ರಿಮಿನಲ್ ಲಾ ಇರುವಂಥ ಯಾವ ಸೆಕ್ಷನ್ನ ಬಿಟ್ಬಿಟ್ಟಿದ್ದಾರೆ ಅದನ್ನು ನೋಡಬೇಕು. ಮತ್ತು ಬೇರೆ ಚೇಂಜಸ್ಗಳೇನು, ಯಾವ ಚೇಂಜಸ್ಗಳನ್ನು ಮಾಡಿದ್ದಾರೆ. ಈಗ ಕೆಲವೊಂದು ಸೆಕ್ಷನ್ಗಳನ್ನು ಕ್ಲಬ್ ಮಾಡಿದ್ದಾರೆ. ಹರ್ಟಿಗೆ ಸಂಬಂಧಪಟ್ಟದ್ದು ಎಲ್ಲದೂ ಕೂಡ, ಗ್ರೀವಿಯಸ್ ಹರ್ಟ್, ಅದರದ್ದು ಅಗ್ರವೇಟೆಡ್ ಫಾರ್ಮ್ಸ್ ಆಫ್ ಅಫೆನ್ಸಸ್ ಅದನ್ನೆಲ್ಲ ಕ್ಲಬ್ ಮಾಡಿದ್ದಾರೆ. ಅಥವಾ ಕೆಲವೊಂದು ಸಬ್ ಪ್ರಾವಿಷನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ.
ಟೈಮ್ ಲಿಮಿಟ್ ಆಧಾರದ ಮೇಲೆ ಅಥವಾ ಯಾವ್ದಾದ್ರು ಎಕ್ಸೆಪ್ಷನ್ನು, ಪ್ರಾವಿಸೋ ಅಥವಾ ಎಕ್ಸ್ಪ್ಲನೇಷನ್ ಮುಖಾಂತರ ಆ್ಯಡ್ ಮಾಡಿದ್ದಾರೆ. ತುಂಬ ಹೈಲೈಟ್. ಈಗ ನಾವು ಉದಾಹರಣೆಗೆ ಪ್ರಿಲಿಮಿನರಿ ಎನ್ಕ್ವೈರಿ FIR ಬಂದಿರುವಂಥದ್ದು, ಅದೆಲ್ಲ ನ್ಯೂ ಪ್ರಾವಿಸೋ ಸೆಕ್ಷನ್ನೇ ಆ್ಯಡ್ ಮಾಡಿಲ್ಲ, ಆ ಸೆಕ್ಷನಲ್ಲಿ ಒಂದು ಸಬ್ ಸೆಕ್ಷನ್ ಆಗಿ ಆ್ಯಡ್ ಮಾಡಿದ್ದಾರೆ. ಸೊ ಇದನ್ನು ನಾವು ಹೆಚ್ಚಾಗಿ BNSS ಅಲ್ಲಿ ಕಾಣ್ತೇವೆ. ಇನ್ನು ಪನಿಷ್ಮೆಂಟ್ ಮತ್ತು ಫೈನ್ ಅದು ಅಫ್ಕೋರ್ಸ್ ನಾವು ಕಾಣುವಂಥದ್ದು ನಮ್ಮ IPCಯಲ್ಲಿ BNS ಅಲ್ಲಿ ಕಾಣ್ತೇವೆ. ಸೊ ಯಾವ ರೀತಿ ಎಷ್ಟು ಪನಿಷ್ಮೆಂಟ್ ಜಾಸ್ತಿ ಮಾಡಿದ್ದಾರೆ, 10,000ನಾ 5,000ನಾ ಎಷ್ಟು, ಇದೊಂದು ಆ ಒಂದು ಕಂಪ್ಯಾರಿಟಿವ್ ಮನೋಭಾವ ನಮಗೆ ಬಂದರೆ ಆಗ ಏನು ಕಷ್ಟ ಅಲ್ಲ. ಪನಿಷ್ಮೆಂಟ್ ಮೇಲೆ ತುಂಬ ಏನು ಕ್ವಶನ್ ಕೇಳಿಲ್ಲ. ಮತ್ತು ಅದಕ್ಕೆ ಕೆಲವೊಂದಕ್ಕೆ ಮ್ಯಾಂಡಟರಿ ಮಿನಿಮಮ್ ಡೆತ್ ಪನಿಷ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಕ್ವಶನ್ಗಳೆಲ್ಲ ಈ ರೀತಿ ಕೇಳ್ತಾರೆ, ವಿಚ್ ಸೆಕ್ಷನ್ ವಾಸ್ ಆ್ಯಡೆಡ್, ವಿಚ್ ಸೆಕ್ಷನ್ ಇಸ್ ರೀನಂಬರ್ಡ್ ಆಸ್ ದಿಸ್, ಅಥವಾ ವಿಚ್ ಒಫೆನ್ಸ್ ಹ್ಯಾಸ್ ಬಿನ್ ಒಮಿಟೆಡ್, ಸೆಡಿಷನ್ ಒಮಿಟ್ ಮಾಡಿದ್ದಾರೆ ಅಲ್ವಾ, ಅಥವಾ ಅಡಲ್ಟ್ರಿ ಇದೆಲ್ಲೂ ಕೂಡ ಒಮಿಟ್ ಮಾಡಿದ್ದಾರೆ. ಸೊ ಲೈಕ್ ಇಫ್ ಯು ಸ್ಟ್ರೈಕ್ ಎಟ್ ದ ಚೇಂಜಸ್, ಆ ಚೇಂಜಸ್ ಏನು ಅಂತ ಹೇಳಿ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ದೆನ್ ಯಾವ ಹೆದರಿಕೆನೂ ಇಲ್ಲ, ಆರಾಮಾಗಿ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಆ ಸೆಕ್ಷನ್ ನಂಬರ್ ಒಂದು ಸ್ವಲ್ಪ ರಿವೈಸ್ ಮಾಡಬೇಕು ಪ್ರತಿದಿನ, ಲೈಕ್ ನೋಡ್ತಾ ಹೋಗಬೇಕು. ಅದನ್ನು ನೀವು ನೋಡ್ತಾ ಹೋದ್ರೆ ಈಗ NCRB ನಾನು ಹೇಳ್ದಲ್ಲ, ಜಸ್ಟ್ ಒಂದು ಸಲ ಗ್ಲಾನ್ಸ್ ಮಾಡಿದರೆ ಓಕೆ. ಈಗ ನೀವು 500 ಸೆಕ್ಷನ್ ಇದೆ ಅಂತ ಆದರೆ 500 ಸೆಕ್ಷನ್ಗಳನ್ನು ಅಷ್ಟೇ ಓದ್ತೀರಾ? ಇಲ್ಲ ಅಲ್ವಾ. ಇಂಪಾರ್ಟೆಂಟ್ ಸೆಕ್ಷನ್ಗಳನ್ನು ಓದ್ತಿದ್ರಿ ಎಕ್ಸಾಮಿಗೆ, CRPCಯಲ್ಲಿ ಇಂಪಾರ್ಟೆಂಟ್ ಸೆಕ್ಷನ್ಗಳನ್ನ ಓದ್ತಿದ್ರಿ. ಆ ಇಂಪಾರ್ಟೆಂಟ್ ಸೆಕ್ಷನ್ಗಳು ಫಸ್ಟ್ ಒಂದು 10 ಲಿಸ್ಟ್ ಮಾಡ್ಕೊಳ್ಳಿ, ಟಾಪ್ 10 ಸೆಕ್ಷನ್ಗಳು ಯಾವುದು ಅಂತ ಲಿಸ್ಟ್ ಮಾಡ್ಕೊಳ್ಳಿ. ಅದರದ್ದು ಕರೆಸ್ಪಾಂಡಿಂಗ್ ಸೆಕ್ಷನ್ ಯಾವುದು BNSSದು, ಆಯಿತಾ. ಸೊ ಅದನ್ನು 10ನ್ನು ಒಂದು ವಾರ ಓದಿ 10 ಸೆಕ್ಷನ್ಗಳು. ಮತ್ತು ಸ್ವಲ್ಪ ದಿನ ಆದಮೇಲೆ ಮತ್ತೆ ಉಳಿದಂತಹ ನೆಕ್ಸ್ಟ್ 10 ಸೆಕ್ಷನ್ಗಳನ್ನು ಲಿಸ್ಟ್ ಮಾಡ್ಕೊಳ್ಳಿ. ಕಷ್ಟನಾ? ಇಲ್ಲ ಅಲ್ಲ, ಸುಲಭವಾಗಿ ಇದು ಮಾಡ್ಬೋದು. ಏನು 500 ಸೆಕ್ಷನ್ಗಳು ನಾನು ನೆನ್ಪಿಟ್ಕೊಳ್ಬೇಕಂತ ಇಲ್ಲ ಎಕ್ಸಾಮಿಗೆ. ಆ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ಗಳು ಮಾತ್ರ, ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಸೆಕ್ಷನ್ಗಳನ್ನು ಮಾತ್ರ ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ಸೊ ಅದರದ್ದು ಕರೆಸ್ಪಾಂಡಿಂಗ್ ಸೆಕ್ಷನ್ನು ಹೇಗೂ ಬರುತ್ತೆ. ಇನ್ನು ಉಳಿದಿದ್ದು ನಮ್ಮ ಕೈಲಿಲ್ಲದೆ ಇರುವಂಥದ್ದು, ನಮ್ಮ ಪ್ರಯತ್ನ ಪಟ್ಟು ಸಹ ಎಕ್ಸಾಮಲ್ಲಿ ಯಾವುದೋ ಲೈಕ್ ನಾವು ಅನ್ಲೈಕ್ಲಿ ಕ್ವಶನ್ ಬಂದರೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಅದು ಸ್ವಲ್ಪ ನಮ್ಮ ಡೆಸ್ಟಿನಿ, ಅದ್ರ ಮೇಲೆ ನಾವು ಹೇಳ್ಬೋದು ಹೊರತು ಇಲ್ಲಾಂದರೆ ನಥಿಂಗ್ ಕ್ಯಾನ್ ಬಿ ಡನ್, ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅದು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರೀತಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಬರ್ಬೋದು. ಇನ್ನು ಸ್ವಲ್ಪ ಗ್ರ್ಯಾಜುಲಿ ನಾನು ಎಕ್ಸಾಕ್ಟ್ ಎಕ್ಸಾಂಪಲನ್ನೇ ಕೊಡ್ತೇನೆ ಯಾವ ರೀತಿ ಕ್ವಶನ್ಸ್ ಅಂತ ಹೇಳಿ. ಬಟ್ ಆ್ಯಸ್ ಆಫ್ ನಾವು ಇಷ್ಟು ನೆನ್ಪಿಟ್ಕೊಳ್ಳಿ. ಹಾಗೆ ಫಸ್ಟ್ ಯಾವ ಆ್ಯಕ್ಟನ್ನು ಪ್ರಾರಂಭ ಮಾಡಲಿ ಅಂತ ಹೇಳಿ ಕೂಡ ಕೆಲವರಿಗೆ ಡೌಟ್ ಇರುತ್ತೆ. ಸೊ ಫಸ್ಟ್ ಐ ಸಜೆಸ್ಟ್ BNS. ಯಾಕೆಂದರೆ BNS ಅಂಥ ತುಂಬ ಪ್ರೊಸೀಜರ್ಸ್ ಏನಿಲ್ಲ, ಜಸ್ಟ್ ಒಫೆನ್ಸಸ್ಗಳು ಆ್ಯಡ್ ಆಗಿವೆ. ಸೊ BNS ಆ್ಯಂಡ್ IPCನ ನೀವು ಪ್ರಾರಂಭ ಮಾಡಿ. ಈ 3 ಕ್ರಿಮಿನಲ್ಸ್ಗಳೇ ಯಾವುದು ಓದಬೇಕಂತ ಹೇಳಿ ನೀವು ಅನಿಸಿದರೆ ಸ್ಟಾರ್ಟ್ ವಿತ್ BNS. ಯಾಕೆಂದರೆ ಈ ಸೆಕೆಂಡ್ BNSS ಓದುವಾಗ BNSSಲ್ಲಿ ಎಷ್ಟೋ BNSನ ರೆಫರೆನ್ಸಸ್ಗಳಿವೆ. ಈಗ ಉದಾಹರಣೆಗೆ ಸೆಕ್ಷುವಲ್ ಒಫೆನ್ಸ್ಗಳ ರೆಫರೆನ್ಸಸ್ ಯಾವುದು ನಮ್ಮ BNSಲ್ಲಿ ಕಾಣ್ತವೆ. ಆ BNSನ ನೀವು ಇಲ್ಲಿ ಚೆಕ್ ಮಾಡಿ ನೋಡ್ಬೋದು ಅಲ್ವಾ. ಸೊ ಅದಕ್ಕೋಸ್ಕರ ಫಸ್ಟ್ BNS ಆ್ಯಂಡ್ IPC, ಅದಾದ ನಂತರ BNSS ಆ್ಯಂಡ್ CRPC, ಆಮೇಲೆ BSA ಏನು ಅಂಥ ಕಷ್ಟ ಇಲ್ಲ, ಸ್ವಲ್ಪ ಮಟ್ಟಿಗೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಬಗ್ಗೆ ಜಾಸ್ತಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಆ್ಯಕ್ಚುಲಿ ಇಗ್ನೋರ್ ಮಾಡಿದ್ರೂ ತೊಂದರೆ ಇಲ್ಲ. ಬಟ್ ಸೆಕ್ಷನ್ನು ಆಚೆ ಈಚೆ ಆಗಿದೆ, ಸೆಕ್ಷನ್ ನಂಬರ್ ಚೇಂಜ್ ಆಗಿದೆ. ಸೊ ಅದಕ್ಕೋಸ್ಕರ ಓದಬೇಕು, ಸೆಕ್ಷನ್ ನಂಬರ್ಗೋಸ್ಕರ ನಾವು ಓದಬೇಕು. ಪ್ಲಸ್ ಪ್ರೈಮರಿ ಎವಿಡೆನ್ಸು, ಸೆಕೆಂಡ್ರಿ ಎವಿಡೆನ್ಸು, ಅದಕ್ಕೋಸ್ಕರ ಅಷ್ಟೇ. ಅಂದರೆ ನಿಮಗೆ ಚಾಲೆಂಜ್ ಇರುವಂಥದ್ದು ನಿಜವಾಗ್ಲೂ ಹೇಳಬೇಕಾ ಮೇನ್ ಇದೆ BNSS. ಒಂದು ಕಷ್ಟ, ಐ ಅಗ್ರಿ. ಇದು ಕೂಡ ಹೇಗೋ ದಾಟ್ಬಿಡ್ಬೋದು. ಇದು ಒಂದು ಸ್ವಲ್ಪ ಮಟ್ಟಿಗೆ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್, ಹಾಗೆ ಟೈಮ್ ಲೈನ್, ವಿಕ್ಟಿಮ್ ರೆಫರೆನ್ಸ್ ಮತ್ತು ಪೊಲೀಸ್ ಪವರ್ಸ್ ಇನ್ಕ್ರೀಸ್ ಆಗಿದೆ. ಸೊ ಈ ಥರದಲ್ಲಿ ಬದಲಾವಣೆಗಳು ನಾವು ಕಾಣ್ತೇವೆ, ಆಯಿತಾ. ಸೊ ಇದು ಲೈಕ್ ದಿಸ್ ಈಸ್ ವಾಟ್ ಐ ಫೆಲ್ಟ್. ಇಷ್ಟು ನಿಮಗೆ ಹೇಳಬೇಕಂತ ಅನಿಸಿತ್ತು. ಐ ಹೋಪ್ ಸ್ವಲ್ಪ ಮಟ್ಟಿಗೆ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ನಿಮಗೆ ಇನ್ನೂ ಸ್ವಲ್ಪ ಲೈಕ್ ಇನ್ನೂ ಗೈಡೆನ್ಸ್ ಬೇಕಂತಂದರೆ ಆಲ್ರೆಡಿ ವಿ ಹ್ಯಾವ್ ನಮ್ಮ ಚೇಂಜಸ್ ಯಾವುದಾದ್ರು ಕ್ರಿಮಿನಲ್ ಲಾಸಲ್ಲಿ ಯಾವುದು ಅಂತ ಹೇಳಿ ಆಲ್ರೆಡಿ ಒಂದು ಸಣ್ಣ ಕೋರ್ಸ್ ಇದೆ. 499 ರುಪೀಸ್. ಅದ್ರ ಮೇಲೂ ಮತ್ತು 30% ಡಿಸ್ಕೌಂಟ್ ಇದೆ. ಸೊ ಫ್ರೀಯಾಗಿ ಮಾಡಬಾರ್ದು ಹೇಳೋಂಥ ಕಾರಣಕ್ಕೊಂದು ವಿ ಹ್ಯಾವ್ ಅದನ್ನು ಲೈಕ್ ಒಂದು ಪ್ರೈಸ್ ಇಟ್ಟಿದ್ದೇವೆ. ಓಕೆ, ಇಲ್ಲಿ ನ್ಯೂ ಕ್ರಿಮಿನಲ್ ಲಾಸ್ ಅಂತ ಹೇಳಿ. ಯಾಕಂದರೆ ಫ್ರೀ ಕೊಟ್ಟರೆ ಅದರದ್ದು ಬೆಲೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಒಂದು ಬೇಸಿಕ್ ಅಮೌಂಟನ್ನು ವಿ ಹ್ಯಾವ್ ಕೆಪ್ಟ್ ದಿಸ್ ಇಯರ್ ನ್ಯೂ ಕ್ರಿಮಿನಲ್ ಲಾಸ್. ಅದರಲ್ಲೂ ಕೂಡ 30% ನಿಮಗೆ ಇಲ್ಲಿ ಡಿಸ್ಕೌಂಟು, 368 ರುಪೀಸ್ಗೆ ಯು ಕ್ಯಾನ್ ಗೆಟ್ ದಿಸ್, ಆಯಿತಾ. ಇದು ಒಂದು ಅಲ್ಲೂ ಒಂದು ಸ್ಯಾಂಪಲ್ ವಿಡಿಯೋ ಇದೆ, ಚೆಕ್ ಮಾಡಿ ನೋಡ್ಬೋದು ಯಾವ ರೀತಿ ಅಂತ ಹೇಳಿ. ಪ್ಲಸ್ ಇನ್ನು ಬೇರೆ ಬೇರೆ ಕೋರ್ಸಸ್ಗಳು ಕೂಡ ಇವೆ, ಡೀಟೇಲ್ಡ್ ಲೆಕ್ಚರ್ಸ್ಗಳು ಕೂಡ ಇವೆ ನಮ್ಮ ನ್ಯೂ ಕ್ರಿಮಿನಲ್ ಲಾಸ್. ದ್ಯಾಟ್ ಈಸ್ ಅವೈಲೇಬಲ್ ಆ್ಯಟ್ 5000 ರುಪೀಸ್.
5,000 ರೂಪೀಸ್ಗೆ BNSS ಭಾರತೀಯ ಸಾಕ್ಷರ ಅಧಿನಿಯಮ ಅಲಾಂಗ್ ವಿತ್ ನಮ್ಮ ಓಲ್ಡ್ ಕ್ರಿಮಿನಲ್ ಲಾಸ್ಗಳ ರೆಫರೆನ್ಸ್ ಅದನ್ನು ಕೂಡ ಹೇಳಿದ್ದೇವೆ. ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ದಿಸ್ ವಾಸ್. ಹಾಗೆ ಬೇರೆ ಕೋರ್ಸ್ಗಳು ಕೂಡ ಇವೆ. ನವರಾತ್ರಿ ಆಫರ್ ನಡೀತಾ ಇದೆ. ಟಿಲ್ 12th October ವಿ ಹ್ಯಾವ್ 30% ಡಿಸ್ಕೌಂಟ್ ಆನ್ ಎನಿ ಕೋರ್ಸ್. ಯಾವುದೇ ಕೋರ್ಸ್ ಮೇಲೂ ಡಿಸ್ಕೌಂಟ್ ಇದೆ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಇರ್ಬೋದು, ಜೂರಿಸ್ ಇರ್ಬೋದು, ಅಥವಾ ಬುಕ್ಸ್ ಇರ್ಬೋದು. ಸೊ ಯು ಕ್ಯಾನ್ ಟೇಕ್ ಬೆನಿಫಿಟ್ ಆಫ್ ದ್ಯಾಟ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಿದ್ದೇನೆ. ಸೊ ಮತ್ತೊಮ್ಮೆ ಹೇಳ್ತೇನೆ, ಯಾವುದಕ್ಕೂ ಗಾಬರಿ ಪಡಬೇಡಿ. ನಾವು ಎಲ್ಲಿ ಗಾಬರಿ ಪಡ್ತೇವೆ, ಎಲ್ಲಿ ಭಯ ಪಡ್ತೇವೆ, ಅದೇ ನಮ್ಮ ಫಸ್ಟ್ ಒಂದು ಸೋಲಿನ ಒಂದು ಹಂತ. ಓಕೆ, ಸೊ ನಾವು ಗೆಲ್ಲಬೇಕಾ, ಧೈರ್ಯದಿಂದ ಆಯಿತು ಏನು ಬೇಕಾದರೂ ಆಗಲಿ ನಾನು ಓದ್ತೇನೆ ಅಂತ ಹೇಳುವಂಥ ಒಂದು ಸಣ್ಣದಾದಂಥ ಒಂದು ನಿಮ್ಮಲ್ಲಿ ಆಶಾಭಾವನೆ ಬಂದರೂ ಸಹ ನಿಮ್ಮನ್ನು ಖಂಡಿತವಾಗಿ ಅದು ಮುಂದೆ ಕರ್ಕೊಂಡು ಹೋಗುತ್ತೆ. ಸೊ ದಿಸ್ ಇಸ್ ಆಲ್ ಐ ವಾಂಟೆಡ್ ಟು ಸೇ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಓಲ್ಡ್ ಕ್ರಿಮಿನಲ್ ಲಾಸ್ ಮತ್ತು ನ್ಯೂ ಕ್ರಿಮಿನಲ್ ಲಾಸ್ ಬಗ್ಗೆ. ಸೊ ಥ್ಯಾಂಕ್ ಯು. ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.